Hey everyone, welcome to the new video. So, in this new video, we will discuss the second chapter, that is set off and carry forward of losses. Actually, it is a previous model. Now you have the second model, the with the new tagline, that is chapter 2, clubbing of income and set off and carry forward of losses and unabsorbed expenses. This is your second module. First chapter was your capital gains and income from other sources. Already we have completed. Now we will discuss the your second chapter in income tax 2. Okay. Okay, shall we start? Just see here, chapter 2, clubbing of income and set off and carry forward of losses and unabsorbed expenses, the very important chapter. Okay, as you see, they are and okay. First part is clubbing of income. Okay, first part is clubbing of income. Second part is set off of losses. Set off of losses. That's why set off of losses. Next, carry forward of losses. Carry forward of losses. Next part, unabsorbed expenses. Unabsorbed expenses. Got this? Okay. We have got 1, 2, 3, 4. 4 items. We have got 4 items from the tagline, means chapter name. Okay. Clubbing of income, set off of losses, carry forward of losses and unabsorbed expenses. Okay. First discuss what is the clubbing of income. They will ask for you 2 marks. What do you mean by clubbing of income? What do you mean by set off of losses? What do you mean by carry forward of losses? What do you mean by unabsorbed expenses? Okay. Let's discuss each by each. Okay. First one, clubbing of income. Clubbing of income. Clubbing is nothing but ಏನ್ರಿ clubbing ಅಂದ್ರೆ ಏನ್ರಿ, ಮಿಕ್ಸ್ ಮಾಡ್ಬೇಕ್ರಿ. ಕ್ಲಬ್ಬಿಂಗ್ ಅಂದ್ರೆ ಏನ್ರಿ, ಮಿಕ್ಸ್ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಇನ್ಕ್ಲೂಡ್ ಮಾಡ್ಬೇಕ್ರಿ. ಕ್ಲಬ್ಬಿಂಗ್ ಅಂದ್ರೆ ಅದಕ್ಕೆ ಕ್ಲಬ್ಬಿಂಗ್. ಏನ್ ಇನ್ಕ್ಲೂಡ್ ಮಾಡ್ತೀರಿ? ಇನ್ಕಮ್ ಇನ್ಕ್ಲೂಡ್ ಮಾಡ್ತೀರಿ. ಕ್ಲಬ್ಬಿಂಗ್ ಅಂದ್ರೆ ಏನ್ರಿ, ಮಿಕ್ಸ್, ಇಲ್ಲಾಂದ್ರೆ ಇನ್ಕ್ಲೂಡ್. ಏನ? ಇನ್ಕಮ್. ಮಿಕ್ಸ್ ಆಫ್ ಇನ್ಕಮ್, ಮಿಕ್ಸಿಂಗ್ ಆಫ್ ಇನ್ಕಮ್, ಇಲ್ಲಾಂದ್ರೆ ಇನ್ಕ್ಲೂಡಿಂಗ್ ಆಫ್ ಇನ್ಕಮ್. ಈಸಿ ಐತಲ್ಲ? ಕ್ಲಬ್ಬಿಂಗ್ ಆಫ್ ಇನ್ಕಮ್. ಕ್ಲಬ್ಬಿಂಗ್ ಆಫ್ ಇನ್ಕಮ್ ಮೀನ್ಸ್, ಕ್ಲಬ್ಬಿಂಗ್ ಆಫ್ ಇನ್ಕಮ್ ಮೀನ್ಸ್ ಅದರ್ ಪರ್ಸನ್ಸ್ ಇನ್ಕಮ್, ಬೇರೆ ಅವ್ರದ ಇನ್ಕಮ್, ಅದರ್ ಪರ್ಸನ್ಸ್ ಇನ್ಕಮ್ ಈಸ್ ಇನ್ಕ್ಲೂಡೆಡ್ ಇನ್ ಅಸೆಸ್ಸೀಸ್ ಟೋಟಲ್ ಇನ್ಕಮ್. ಬೇರೆ ಪರ್ಸನ್ ಇನ್ಕಮ್ ಏನ್ ಮಾಡ್ಬೇಕ್ರಿ, ಅಸೆಸ್ಸಿ. ಯಾರು ಟ್ಯಾಕ್ಸ್ ಪೇ ಮಾಡ್ತಾವ ನೋಡ್ರಿ, ಯಾರು ಈಗ ಸಪೋಸ್ ನಾನು ಟ್ಯಾಕ್ಸ್ ಪೇ ಮಾಡ್ತೇನೆ ರೀ, ಹೌದ್ರಿ, ನಾ ಗವರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತೇನೆ ರೀ. ನಾನು ಏನ್ರಿ ಈಗ ಅಸೆಸ್ಸಿ. ನಾನು ಗವರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತೇನೆ ರೀ. ನಾನು ಏನ್ರಿ ಈಗ ಅಸೆಸ್ಸಿ. ಬೇರೆಯವ್ರ ಪರ್ಸನ್ ಅದಾರಿಪ್ಪ, ನಮ್ಮ ಫ್ರೆಂಡ್ ಅದಾನ್ರಿ, ನಮ್ಮ ಫ್ರೆಂಡ್ ಅವ್ರು ಟ್ಯಾಕ್ಸ್ ಪೇ ಮಾಡಂಗಿಲ್ಲ, ಅವ್ರದ್ದು ಇನ್ಕಮ್ ಐತ್ರಿ, ಅವ್ರು ಟ್ಯಾಕ್ಸ್ ಪೇ ಮಾಡಂಗಿಲ್ಲ, ಅವ್ರದ್ದು ಪ್ಯಾನ್ ಕಾರ್ಡ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅವ್ರದ್ದು ಇನ್ಕಮ್ ಐತಲ್ಲ, ನಮ್ಮ ಫ್ರೆಂಡ್ ಇನ್ಕಮ್, ಅವರು ಇನ್ಕಮ್ ನನಗೆ ಕೊಡ್ತಾರೆ. ಅವ್ರದ್ದು ಇನ್ಕಮ್ ಪಾರ್ಟ್ ನನಗೆ ಕೊಡ್ತಾರೆ. ನೀ ಟ್ಯಾಕ್ಸ್ ಪೇ ಮಾಡು, ನಂದ ಬಿಹಾಫ್ ನೀ ಟ್ಯಾಕ್ಸ್ ಪೇ ಮಾಡಂತ ಕೇಳ್ತಾರೆ ನನಗೆ. ಅವ್ರದ್ದು ಇನ್ಕಮ್ ನನಗೂ ಕೊಡ್ತಾರೆ. ನಂದ ಇನ್ಕಮ್, ಅವ್ರದ್ದು ಇನ್ಕಮ್ ಮೇಲೆ ಟ್ಯಾಕ್ಸ್ ನಾ ಪೇ ಮಾಡ್ಬೇಕು ಗೌರ್ಮೆಂಟ್ಗೆ. ನಂದು ಇನ್ಕಮ್ ಎಷ್ಟು ಐತ್ರಿ, ಈಗ ಸಪೋಸ್ ಅಸ್ಯೂಮ್ ಮಾಡ್ರಿ, ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಇದು ನಾನು ರೀ, ಇದು ಒಂದು ನಮ್ದು ಫ್ರೆಂಡ್. ಓಕೆ, ಇದು ನಾನು, ಇದು ಯಾರ್ರಿ, ನಮ್ಮ ಫ್ರೆಂಡ್. ಓಕೆ, ನಂದು ಇನ್ಕಮ್ ಎಷ್ಟು ಐತ್ರಿಪ್ಪ, ಈಗ 10,000 ಐತ್ರಿ. ನಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ಬೇಕು. ನಾ ಗೌರ್ಮೆಂಟ್ಗೆ ಏನು ಮಾಡ್ಬೇಕ್ರಿ, ಟ್ಯಾಕ್ಸ್ ಪೇ ಮಾಡ್ಬೇಕು ನಾನು. ಓಕೆ, ನಾನು ಏನ್ರಿ ಈಗ ಅಸೆಸ್ಸಿ. ಯಾರು ಟ್ಯಾಕ್ಸ್ ಪೇ ಮಾಡ್ತಾ ನೋಡ್ರಿ, ಅವರು ಏನ್ರಿ, ಇವರು ಅಸೆಸ್ಸಿ. ನಾನು ಏನ್ರಿ ಅಸೆಸ್ಸಿ. ನಂದು ಇನ್ಕಮ್ ಎಷ್ಟು ಐತ್ರಿ, 10,000 ಐತ್ರಿ. ನಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತೇನೆ ರೀ. ಸಪೋಸ್ ನಮ್ಮ ಫ್ರೆಂಡ್ ಅವ್ರ ಕಡೆ ಇನ್ಕಮ್ ಎಷ್ಟು ಐತ್ರಿ, ಈಗ 10,000 ಐತಿ. ಸಪೋಸ್ 5,000 ಐತ್ರಿ ಅವ್ರದ್ದು ಇನ್ಕಮ್. 5,000 ಟ್ಯಾಕ್ಸ್ ಪೇ ಮಾಡ್ಬೇಕು ಅವ್ರು ಗೌರ್ಮೆಂಟ್ಗೆ. ಬಟ್ ಅವ್ರು ಅಸೆಸ್ಸಿ ಅಲ್ಲ, ಅವ್ರ ಕಡೆ ಪ್ಯಾನ್ ಕಾರ್ಡ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ಏನು ಮಾಡ್ತಾನ್ರಿ, ಆ ಥರ ಏನು ರೆಗ್ಯುಲೇಷನ್ಸ್ ಇಲ್ಲ. ಬಟ್ ಯಾರು ಪೇ ಮಾಡಂಗಿಲ್ಲ ವಿಥೌಟ್ ಪ್ಯಾನ್ ಕಾರ್ಡ್, ಯಾರು ಟ್ಯಾಕ್ಸ್ ಪೇ ಮಾಡಂಗಿಲ್ಲ. ಬಟ್ ಆಸ್ ಪರ್ ಅಸಂಪ್ಷನ್, ಜಸ್ಟ್ ಫಾರ್ ಎಕ್ಸಾಂಪಲ್ ಪರ್ಪಸ್, ಇದು ನಾನು ರೀ, ಅಸೆಸ್ಸಿ. ನಂದು ಇನ್ಕಮ್ ಎಷ್ಟು ಐತ್ರಿ, 10,000. ನಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ಮಾಡ್ಬೇಕು, ಟ್ಯಾಕ್ಸ್ ಪೇ ಮಾಡ್ಬೇಕ್ರಿ, ಇನ್ಕಮ್ ಮೇಲೆ ಟ್ಯಾಕ್ಸ್. ಓಕೆ, ನಾನು ಏನ್ರಿ ಈಗ ನಾ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತೇನೆ ರೀ. ಅದಕ್ಕೆ ನಾನು ಏನ್ರಿ ಈಗ ಅಸೆಸ್ಸಿ. ನಮ್ಮ ಫ್ರೆಂಡ್ ಅದನ್ರಿ, ಅವ್ರದ್ದು ಇನ್ಕಮ್ ಎಷ್ಟು ಐತ್ರಿ, 5,000. ಅವರು ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕು, ಬಟ್ ಅವ್ರ ಕಡೆ ಪ್ಯಾನ್ ಕಾರ್ಡ್ ಇಲ್ಲ. ಅದಕ್ಕೆ ಏನು ಮಾಡ್ತಾನೆ ರೀ ನಮ್ಮ ಫ್ರೆಂಡ್, ನನ್ನ ಕಡೆ ಪ್ಯಾನ್ ಕಾರ್ಡ್ ಇಲ್ಲ, ನಂದು ಇನ್ಕಮ್ ಐತಲ್ರಿ, ಇದು ಇನ್ಕಮ್ ನಾನು ನಿಂಗೆ ಕೊಡ್ತೀನಿ ರೀ ಅಂತ ನನಗೂ ಕೊಡ್ತಾನೆ ರೀ 5,000. ಅವ್ರದ್ದು ಇನ್ಕಮ್ ನನಗೆ ಕೊಡ್ತಾರೆ ರೀ 5,000. ನೀವು ಇನ್ಕಮ್ ನೀ ಏನು ಮಾಡ, ನಿನ್ನ ಇನ್ಕಮ್ ಮೇಲೆ ಟ್ಯಾಕ್ಸ್ ಪೇ ಮಾಡ್ಬೇಕು. ಇವ್ರದ್ದು ಇನ್ಕಮ್ ಇದು ಆ್ಯಕ್ಚುಲಿ 5,000 ಏನ್ರಿ,
ಇವ್ರದ್ದು ಇನ್ಕಮ್, ನಮ್ಮ ಫ್ರೆಂಡ್ ಇವ್ರದ್ದು ಇನ್ಕಮ್. ಅವ್ರದ್ದು ಇನ್ಕಮ್ ಮೇಲೆ ಟ್ಯಾಕ್ಸ್ ಯಾರು ಪೇ ಮಾಡ್ಬೇಕಾ? ಅವ್ರು ಮಾಡಂಗಿಲ್ಲ, ನಾ ಪೇ ಮಾಡ್ತೇನೆ ರೀ ಟ್ಯಾಕ್ಸ್. ಅವ್ರದ್ದು ಇನ್ಕಮ್ ನನ್ನ ಕಡೆ ಐತ್ರಿ, ಈಗ ಅದಕ್ಕೆ ನಾನು ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತೇನೆ ರೀ. ನಂದ ಟ್ಯಾಕ್ಸ್ ಇದು ಏನ್ರಿ? ನಂದ ಇನ್ಕಮ್, ನಮ್ದ ಟ್ಯಾಕ್ಸ್. ಇದು 5,000 ನಂದ ಇನ್ಕಮ್ ಅಲ್ಲ, ಅವ್ರದ್ದು ಇನ್ಕಮ್, ನಮ್ಮ ಫ್ರೆಂಡ್ ಇನ್ಕಮ್. ಈಗ ಅವ್ರ ಮೇಲೆ ಟ್ಯಾಕ್ಸ್ ಪೇ ಮಾಡ್ತೀನಿ ನಾನು. ಈಗ ಟೋಟಲ್ ಇನ್ಕಮ್ ಎಷ್ಟು ರೀ ನಂದ? 10,000 ಪ್ಲಸ್ 5,000 15,000. ನಮ್ದು ಆ್ಯಕ್ಚುಲಿ ಟೋಟಲ್ ಇನ್ಕಮ್ ಎಷ್ಟು ಬಂತು ರೀ? ಈಗ 15,000 ಬಂತು ರೀ. ಅದಕ್ಕೆ ನೋಡ್ರಿ ಇಲ್ಲೇ ಕ್ಲಬಿಂಗ್ ಆಫ್ ಇನ್ಕಮ್ ಮೀನ್ಸ್ ಅದರ್ ಪರ್ಸನ್ಸ್ ಇನ್ಕಮ್. ಅದರ್ ಪರ್ಸನ್ಸ್ ಇನ್ಕಮ್ ಈಸ್ ಇನ್ಕ್ಲೂಡೆಡ್. ಈಸ್ ಇದು ಅದರ್ ಪರ್ಸನ್ ಅಲ್ಲ, ಇದು ಬೇರೆ. ಅದರ್ ಪರ್ಸನ್ಸ್ ಇನ್ಕಮ್ ಈಸ್ ಇನ್ಕ್ಲೂಡ್ ಆರ್ ಮಿಕ್ಸ್ ಇನ್ assessee's income. Clubbing of income means other person's income is include or mix or add. Ella same. Other person's clubbing of income means other person's income is including or clubbing or mixing or adding. 33. Clubbing of income means other person's income is clubbing, adding, mixing or including in assessee's income. Including in assessee's income is called clubbing of income. 33. Clubbing of income means other person's income is included or mixing or clubbing or adding in assessee's total income. Assessee's total income. Assessee's total income is called the clubbing of income. 33 is it? Okay, idu nimda 2 marks meaning. Okay, I hope you understood well. I will rub this part. Okay, now clubbing of income is over. Come to the second point, that is set off of losses. Okay, 2 marks. Set off of losses. ಸೆಟ್ ಆಫ್ ಆಫ್ ಲಾಸಸ್ ಅಂದ್ರೆ ನಿಮ್ಮ ಕಡೆ ಒಂದು ಲಾಸ್ ಐತ್ರಿ, ಲಾಸ್ಗೆ ಏನು ಮಾಡ್ಬೇಕ್ರಿ? ಅಡ್ಜಸ್ಟ್ ಮಾಡ್ಬೇಕ್ರಿ. ಅಡ್ಜಸ್ಟ್ ಮಾಡ್ಬೇಕ್ರಿ. ಅದು ಏನ್ರಿ? ಸೆಟ್ ಆಫ್. ಸೆಟ್ ಆಫ್ ಆಫ್ ಲಾಸಸ್ ಇಟ್ ಮೀನ್ಸ್ ಸೆಟ್ಟಿಂಗ್ ಮಾಡ್ಬೇಕ್ರಿ, ಅಂದ್ರೆ ಅಡ್ಜಸ್ಟ್ ಮಾಡ್ಬೇಕ್ರಿ. ಸೆಟ್ಟಿಂಗ್ ಇಲ್ಲಾಂದ್ರೆ ಅಡ್ಜಸ್ಟಿಂಗ್ ಸೇಮ್. ಸೆಟ್ಟಿಂಗ್ ಆರ್ ಅಡ್ಜಸ್ಟಿಂಗ್ ದಿ ಲಾಸಸ್. ಸೆಟ್ಟಿಂಗ್ ಆರ್ ಅಡ್ಜಸ್ಟಿಂಗ್ ದಿ ಲಾಸಸ್ ಆಫ್ ಒನ್ ಸೋರ್ಸ್ ಅಗೇನ್ಸ್ಟ್ ದಿ ಇನ್ಕಮ್ ಆಫ್ ಅದರ್ ಸೋರ್ಸ್. ಇಲ್ಲಿ ನಿಮ್ಗೆ ತಿಳಂಗಿಲ್ಲ, ಇಲ್ಲಿ ಎಕ್ಸಾಂಪಲ್ ಹೇಳಿ ನಿಮ್ಗೆ ಹೇಳ್ತೀನಿ ನಾನು ಹೆಂಗರಿಪ್ಪ. ಎಕ್ಸಾಂಪಲ್, ನಿಮ್ ಕಡೆ ಎಷ್ಟು ಸೋರ್ಸ್ ಐತ್ರಿಪ್ಪ? 5 ಸೋರ್ಸ್ ಐತ್ರಿ. ಇನ್ಕಮ್ ಸೋರ್ಸ್ ಎಷ್ಟು ಐತ್ರಿ ನಿಮ್ ಕಡೆ? 5 ಸೋರ್ಸ್. ಏನ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ ಐತ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. 5 ಸೋರ್ಸ್ ಐತ್ರಿ ನಿಮ್ ಕಡೆ. ಯಾವ್ದು ಒಂದು ಸೋರ್ಸ್ ತಗೋರಿ. ಎಕ್ಸಾಂಪಲ್ ಪರ್ಪಸ್ ಯಾವ್ದು ಒಂದು ಸೋರ್ಸ್ ತಗೋರಿ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ಇನ್ಕಮ್ ಐತ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಕ್ಸಾಂಪಲ್ ತಗೋರಿದ್ದು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತ್ರಿ, ಎಷ್ಟ್ರಿ? 10,000 ಐತ್ರಿ. ಸಪೋಸ್ ಲಾಸ್ ಬಂತ್ರಿ ನಿಮ್ಗೆ, ಲಾಸ್ ಎಷ್ಟು ಬಂತ್ರಿ? ಲಾಸ್ ಫ್ರಮ್ ಬಿಸ್ನೆಸ್ ಬಂತ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಿಮ್ ಕಡೆ ಐತ್ರಿ, ಎಷ್ಟ್ರಿ? 10,000 ಐತ್ರಿ. ನಿಮ್ ಕಡೆ ಲಾಸ್ ಒಂದ್ ಐತ್ರಿ, ಲಾಸ್ ಫ್ರಮ್ ಬಿಸ್ನೆಸ್ ಐತ್ರಿ. ಬಿಸ್ನೆಸ್ ಒಳಗೆ ನಿಮ್ಗೆ ಲಾಸ್ ಆಗೈತ್ರಿ, ಎಷ್ಟ್ರಿ? ಲಾಸ್ ಫ್ರಮ್ ಬಿಸ್ನೆಸ್ ಎಷ್ಟಾಗೈತ್ರಿ? 5,000 ಐತ್ರಿ. ಈಗ ಏನ್ ಮಾಡ್ಬೇಕ್ರಿಪ್ಪ? ಇನ್ಕಮ್ ಇಂದ ಲಾಸ್ ಲೆಸ್ ಮಾಡ್ಬೇಕ್ರಿ. ಅದು ಏನ್ರಿ? ಸೆಟ್ ಆಫ್ ಆಫ್ ಲಾಸಸ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 10,000 ಐತ್ರಿ, ಅದ ಒಳಗೆ ಲಾಸ್ ಎಷ್ಟು ಬಂತ್ರಿ ನಿಮ್ಗೆ? ಲಾಸ್ ಫ್ರಮ್ ಬಿಸ್ನೆಸ್ ಬಂತ್ರಿ. ಅದು ಏನ್ ಮಾಡ್ಬೇಕ್ರಿ? ಅಡ್ಜಸ್ಟ್ ಮಾಡ್ಬೇಕ್ರಿ. ಲೆಸ್ ಅಂದ್ರೆ ಅಡ್ಜಸ್ಟ್. ಇನ್ಕಮ್ ಒಳಗೆ ಲಾಸ್ ಬಂತ್ರಿ, ಅದಕ್ಕೆ ಇನ್ಕಮ್ ಒಳಗೆ ಲಾಸ್ ಲೆಸ್ ಮಾಡ್ತೀರಿ. ಬಾಕಿ ಅಮೌಂಟ್ ನಿಮ್ದು ನೆಟ್ ಇನ್ಕಮ್, ಹೌದಲ್ಲ? ಅದಕ್ಕೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 10,000 ಐತ್ರಿ, ಅದರೊಳಗೆ ಲಾಸ್ ಫ್ರಮ್ ಬಿಸ್ನೆಸ್ ಎಷ್ಟು ಬಂತ್ರಿ? 5,000 ಬಂತ್ರಿ. ಇನ್ಕಮ್ ಇಂದ 10,000 ಮೈನಸ್ 5,000 ಮಾಡ್ರಿ, ಉಳ್ಕಿದ ಅಮೌಂಟ್ ಎಷ್ಟು ಬಂತ್ರಿ ನಿಮ್ಗೆ? 5,000 ಬಂತ್ರಿ. ಇದು ಏನ್ರಿ? 5,000 ಪಾಸಿಟಿವ್ ಅಮೌಂಟ್ ಬಂತಲ್ಲ ಇದು. ಏನ್ರಿ? ಅಮೌಂಟ್ ಎಷ್ಟು ಬಂತ್ರಿ? ಹೆಂಗ್ ಬಂತ್ರಿ? ಪಾಸಿಟಿವ್ ಅಮೌಂಟ್ ಬಂತ್ರಿ. ಪಾಸಿಟಿವ್. ಈಗ ಪಾಸಿಟಿವ್ ಬಂತಲ್ರಿ ಇದು. ಸಪೋಸ್ ಇನ್ಕಮ್ ಎಷ್ಟೈತ್ರಿ ನಿಮ್ದು? 10,000 ಐತ್ರಿ. ಲಾಸ್ ಎಷ್ಟೈತ್ರಿ? 5,000 ಐತ್ರಿ. 10,000 ಜಾಸ್ತಿ ಅಮೌಂಟ್ ಐತ್ರಿ, 5,000 ಕಮ್ಮಿ ಅಮೌಂಟ್ ಐತ್ರಿ. ಅಂದ್ರೆ ಪೂರ್ತಿ ಲಾಸ್ ಅಮೌಂಟ್, ಲಾಸ್ ಫ್ರಮ್ ಬಿಸ್ನೆಸ್ ಫುಲ್ ಅಮೌಂಟ್ ಸೆಟ್ ಆಫ್ ಆಗಿತ್ತಲ್ಲ, ಪೂರ ಅಮೌಂಟ್ ಹೋತಲ್ಲ, ಅದು ಪಾಸಿಟಿವ್ ಪೂರ ಅಮೌಂಟ್ ಹೋತ್ರಿ. ಓಕೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಿಮ್ದು 10,000 ಐತ್ರಿ.
ಲೆಸ್ ಲಾಸ್ ಫ್ರಮ್ ಬಿಸ್ನೆಸ್ ಎಷ್ಟೈತ್ರಿ 5000. ಇನ್ಕಮ್ ಜಾಸ್ತಿ ಐತ್ರಿ, ಲಾಸ್ ಕಮ್ಮಿ ಐತ್ರಿ. ಅಂದ್ರೆ ಪೂರ್ತಿ ಅಮೌಂಟ್ 5000 ಪೂರ ಅಮೌಂಟ್ ಲೆಸ್ ಆಗಿತ್ರಿ. ಅದಕ್ಕೆ ಎಷ್ಟು ಬಾಕಿ ಆಗಿದ್ರಿ? ಉಳಿದ ಅಮೌಂಟ್ ಎಷ್ಟು ರೀ? 5000. ಇದು ಏನ್ರಿ? ಸೆಟ್ ಆಫ್ ಲಾಸಸ್. ಸಿಂಪಲ್ ಆಗಿ ಸೆಟ್ ಆಫ್ ಲಾಸಸ್ ಮೀನ್ಸ್ ಸೆಟ್ಟಿಂಗ್. Set of losses means setting or adjusting. Set of losses means setting or adjusting the loss from one source. ಯಾವತ್ತು ಅಂತ ತಗೋರಿ. Loss from one source against the income from other source. ಇಲ್ಲಾಂದ್ರೆ income from against the income from other source ತಗೋರಿ. Okay, set of losses means setting or adjusting the loss from one source against the income from other source. other source ಅಲ್ಲ, ಯಾವ್ದು ಬೇರೆ other source ಅಂತ. setting the loss from one source against the income from other source is called a set of losses. Simple ಆಗಿ set of losses means setting or adjusting the loss from one source against the income from ಯಾವ್ದು ಒಂದು ಸೋರ್ಸ್, ಬೇರೆ ಸೋರ್ಸ್ ಇಲ್ಲಾಂದ್ರೆ ಅದರ್ ಸೋರ್ಸ್ is called a set of losses. ಸಿಂಪಲ್ ಎಕ್ಸಾಂಪಲ್. ಪೂರ್ತಿ ಲಾಸ್ ಸೆಟ್ ಮಾಡ್ಬೇಕ್ರಿ, ಅದು ಏನ್ರಿ? ಸೆಟ್ ಆಫ್ ಲಾಸಸ್. ಸಿಂಪಲ್ ಆಗಿ. ಓಕೆ, ಡನ್. ಇಟ್ ಈಸ್ ದಿ ಸೆಟ್ ಆಫ್ ಲಾಸಸ್. ನಾವ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಇಲ್ಲಿ ಸ್ವಲ್ಪ ಉಲ್ಟಾ ಐತ್ರಿ. ಬರೀಲಿ. ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. Carry forward of losses means carry forward ಅಂದ್ರೆ ಶಿಫ್ಟ್ ಮಾಡ್ಬೇಕ್ರಿ, ಟ್ರಾನ್ಸ್ಫರ್ ಮಾಡ್ಬೇಕ್ರಿ. ಕ್ಯಾರಿಂಗ್ ಆರ್ ಟ್ರಾನ್ಸ್ಫರಿಂಗ್. ಕ್ಯಾರಿಂಗ್ ಅಂದ್ರೆ ಸೇಮ್, ಟ್ರಾನ್ಸ್ಫರಿಂಗ್ ಅಂದ್ರೆ ಸೇಮ್, ಶಿಫ್ಟಿಂಗ್ ಅಂದ್ರೆ ಸೇಮ್. ಕ್ಯಾರಿಂಗ್ ಆರ್ ಟ್ರಾನ್ಸ್ಫರಿಂಗ್ ಆರ್ ಶಿಫ್ಟಿಂಗ್ ದಿ ಅನ್ಅಡ್ಜಸ್ಟೆಡ್ ಲಾಸ್. ಅನ್ಅಡ್ಜಸ್ಟೆಡ್ ಅಂದ್ರೆ ಲಾಸ್ ಸೆಟ್ ಆಗಿಲ್ಲ ಪೂರ. ಅನ್ಅಡ್ಜಸ್ಟೆಡ್ ಲಾಸ್ ಫ್ರಾಮ್ ಒನ್ ಸೋರ್ಸ್ ಅಗೇನ್ಸ್ಟ್ ದಿ ಇನ್ಕಮ್ ಆಫ್ ಅದರ್ ಸೋರ್ಸ್. ನೋಡೋಣ್ರಿ ಇದು ಹೆಂಗರಿಪ್ಪ. ಎಕ್ಸಾಂಪಲ್ ಸೇಮ್ ರೀ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 10,000 ಐತ್ರಿ. ಇಲ್ಲೇ ಬರ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೇಮ್ ತಗೋರಿ, 10,000 ಐತ್ರಿ, 10,000 ತಗೋರಿ. ಲೆಸ್ ಲಾಸ್ ಫ್ರಮ್ ಬಿಸ್ನೆಸ್. ಇಲ್ಲಿ ಎಷ್ಟು ಐತ್ರಿಪ್ಪ? 5,000 ಐತ್ರಿ. ಇಲ್ಲಿ ಎಷ್ಟು ಐತ್ರಿ? 20,000. ಡಬಲ್ ಐತ್ರಿ. ಇಲ್ಲಿ 10,000 ಐತ್ರಿ, ಇಲ್ಲಿ 5,000 ಐತ್ರಿ. 10,000 ಒಳಗೆ 5,000 ಲೆಸ್ ಮಾಡಕ್ ಬರ್ತೈತ್ರಿ. ಉಳ್ಕಿದ ಅಮೌಂಟ್ ಸೆಟ್ ಆಫ್. ಇಲ್ಲೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 10,000 ಐತ್ರಿ. ಲಾಸ್ ಫ್ರಮ್ ಬಿಸ್ನೆಸ್ 20,000 ಐತ್ರಿ. ಇನ್ಕಮ್ ಕಿಂತ ಜಾಸ್ತಿ ಐತ್ರಿ ಇದು 20,000. ಅದಕ್ಕೆ 10,000 ಇಂದ 20,000 ಲೆಸ್ ಮಾಡಕ್ ಬರಂಗಿಲ್ಲ. ಬರೇ ಎಷ್ಟು ಲೆಸ್ ಮಾಡ್ತೀರಿ ನೀವು? 10,000 ಅಷ್ಟ. 10,000 ಮೈನಸ್ 20,000 ಮಾಡ್ರಿ. ಎಷ್ಟು ಬಂತ್ರಿ ಆನ್ಸರ್ ನಿಮ್ದ? -10,000. ಮೈನಸ್ ಒಳಗೆ ಬಂತ್ರಿ ಆನ್ಸರ್. ಎಷ್ಟ್ರಿ? ಮೈನಸ್ ಒಳಗೆ. ಅದು ಏನ್ರಿ? ಕ್ಯಾರಿ ಫಾರ್ವರ್ಡ್ ಆಫ್ ಲಾಸ್. ಮೈನಸ್ ಅಂದ್ರೆ ಏನ್ರಿ? ಲಾಸ್ ಅಲ್ಲ, ಇದು ಲಾಸ್. ಅದಕ್ಕೆ ಲಾಸ್ ಬಂದ್ರೆ ಏನ್ ಮಾಡ್ಬೇಕ್ರಿ? ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕ್ರಿ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬೇಕ್ರಿ. ಇದು ಲಾಸ್ ಅಡ್ಜಸ್ಟ್ ಆಗಿಲ್ಲ. ಇದು ನಿಮ್ದು ನೋಡ್ರಿ, ಆಕ್ಚುಲಿ ಇನ್ಕಮ್ ಎಷ್ಟ್ರಿ ನಿಮ್ ಕಡೆ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 10,000. ಬಟ್ ನಿಮ್ದು ಆಕ್ಚುಯಲ್ ಲಾಸ್ ಎಷ್ಟ್ರಿ? 20,000. ನಿಮ್ ಕಡೆ ಇನ್ಕಮ್ 10,000 ಐತ್ರಿ. ಲಾಸ್ ಎಷ್ಟು ಲೆಸ್ ಮಾಡ್ತೀರಿ ನೀವು? ಬರೇ 10,000 ಲಾಸ್. ಇನ್ನು ಬ್ಯಾಲೆನ್ಸ್ ಬಂತಲ್ಲ, 10,000 ಬ್ಯಾಲೆನ್ಸ್ ಬಂತ್ರಿ. ಇದು ಏನ್ ಮಾಡ್ತೀರಿ? ಸೆಟ್ ಆಗಿಲ್ಲ. ಇದು ಅನ್ಅಡ್ಜಸ್ಟೆಡ್. ಏನ್ರಿ ಇದು? ಅನ್ಅಡ್ಜಸ್ಟೆಡ್. ಪೂರ್ತಿ ಅಮೌಂಟ್ ಸೆಟ್ ಆಗಿಲ್ಲ. ಇದು ಇನ್ನೂ 10,000 ಬಾಕಿ ಐತ್ರಿ ಲೆಸ್ ಮಾಡಕ್. ಇನ್ನೂ 10,000 ಬಾಕಿ ಐತ್ರಿ. ಅದು ಏನಂತೀರಿ ನೀವು? 10,000 ಬಾಕಿ ಐತಲ್ಲ, ಅದು ಏನ್ರಿ? ಅನ್ಅಡ್ಜಸ್ಟೆಡ್ ಲಾಸ್ ಅಂತ ಹೇಳ್ತೀರಿ ನೀವು. ಓಕೆ, ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ means carry forward of losses means carrying. Carry forward of losses means carrying or transferring or shifting. Carry forward of losses means carrying or transferring or shifting of ಏನ್ರಿ? of unadjusted loss. of unadjusted loss from one source. From one source against the income. For unadjusted loss from one source against the income from other source. Against the income from other source is called carry forward of losses. Carry forward of losses means carrying or transferring or shifting of unadjusted. ಮೈನಸ್ ಬಂತಲ್ಲ, ಇದು ಅಡ್ಜಸ್ಟ್ ಆಗಿಲ್ಲ ಪೂರ. ಅದಕ್ಕೆ unadjusted loss from one source. Unadjusted loss from one source against the income from other source.
ಅದರ್ ಅಂದ್ರೆ ಅದರಲ್ಲ, 5 ಹೆಡ್ಸ್ ಅಲ್ಲ, ಯಾವ್ದು ಬೇರೆ ಸೋರ್ಸ್ ಅಗೇನ್ಸ್ಟ್ ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಸ್ ಕಾಲ್ಡ್ ಅ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ತಿಳಿತ್ರಿ? ಸಿಂಪಲ್ ಐತ್ರಿ. ಎಲ್ಲಿ ತಿಳಿಲ್ಲ ಅಂದ್ರೆ ಇದು ಎಕ್ಸಾಂಪಲ್ ನೋಡ್ರಿ, ತಿಳಿತೈತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಬರ್ರಿ. ಕ್ಲಬ್ಬಿಂಗ್ ಆಫ್ ಇನ್ಕಮ್ ಮುಗಿತ್ರಿ, ಸೆಟ್ ಆಫ್ ಲಾಸಸ್ ಮುಗಿತ್ರಿ, ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಮುಗಿತ್ರಿ. ಬಾಕಿ ಏನೈತ್ರಿ ಇಲ್ಲಿ? ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್. ಅನ್ಅಬ್ಸಾರ್ಬ್ಡ್ ಅಂದ್ರೆ ಪ್ರೀವಿಯಸ್ ಇಯರ್ ಪೂರ್ತಿ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ, ಆ ಇಯರ್ಗೆ ಟ್ರಾನ್ಸ್ಫರ್ ಮಾಡಿ ಈ ಇಯರ್ಗೆ ಕಳಿಸ್ತಾರೆ, ಶಿಫ್ಟ್ ಮಾಡ್ತಾರೆ. ಆ ಇಯರ್ ಟ್ರಾನ್ಸ್ಫರ್ ಮಾಡಿ ಇಲ್ಲೇ ಕಳಿಸ್ತಾರೆ. ಏನೇನು ಸೆಟ್ ಆಫ್ ಆಗಿಲ್ಲ, ಮತ್ತೆ ಬೇರೆ ಇಯರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನಾವು. ಲಾಸ್ ಪೂರ್ತಿ ಸೆಟ್ ಆಗಿಲ್ಲ, ಅದಕ್ಕೆ ಬೇರೆ ಇಯರ್ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಏನ್ರಿ? ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್. ಬರ್ರಿ ಇಲ್ಲಿ ನೋಡೋಣ್ರಿ. ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್. ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ? ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್ ಮೀನ್ಸ್ ಆರ್ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಬ್ಸಾರ್ಬ್ಡ್. ನಾಟ್ ಅಬ್ಸಾರ್ಬ್ ಅಂದ್ರೆ ಪೂರ್ತಿ ಸೆಟ್ ಆಗಿಲ್ಲ, ಪೂರ್ತಿ ಅಮೌಂಟ್ ಸೆಟ್ ಆಗಿಲ್ಲ, ಅದಕ್ಕೆ ಏನ್ರಿ? ನಾಟ್ ಅಬ್ಸಾರ್ಬ್ಡ್ ಆರ್ ಫುಲ್ಲಿ ಸೆಟ್ ಆಫ್. ಪೂರ್ತಿ ಸೆಟ್ ಆಫ್ ಆಗಿಲ್ಲ, ಅದಕ್ಕೆ ಏನ್ರಿ? ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್ ಆರ್ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಬ್ಸಾರ್ಬ್ಡ್ ಆರ್ ನಾಟ್ ಫುಲ್ಲಿ ಸೆಟ್ ಆಫ್ in the same assessment year. ಇದು ಸೇಮ್ ಅಸೆಸ್ಮೆಂಟ್ ಇಯರ್ ಇಲ್ಲ, ಅದು 23-24 ಐತ್ರಿ. ಇಲ್ಲಿ ಲಾಸ್ ಸೆಟ್ ಆಫ್ ಆಗಿಲ್ಲ, ನಾ ಏನ್ ಮಾಡ್ತೀನಿ ರೀ? 24-25 ಗೆ ಟ್ರಾನ್ಸ್ಫರ್ ಮಾಡ್ತೀನಿ ರೀ. 24-25 ಒಳಗೆ ಸೆಟ್ ಆಫ್ ಆಗಿಲ್ಲ, ಅವ್ರು ಏನ್ ಮಾಡ್ತಾರೆ? 25-26 ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ತರ unabsorbed expenses means are those expenses which are not absorbed or fully set off in the same assessment year is called a unabsorbed expenses. Example ಏನ್ರಿ ನೋಡ್ರಿ? unabsorbed depreciation ಅಮೌಂಟ್ ಜಾಸ್ತಿ ಐತ್ರಿ, ಹೋದ ವರ್ಷ ಸೆಟ್ ಆಫ್ ಆಗಿಲ್ಲ ಪೂರ್ತಿ, ಅವ್ರು ಏನ್ ಮಾಡ್ತಾರಿ? ಸೆಟ್ ಆಫ್ ಆಗಿಲ್ರಿಪ್ಪ, ಈ ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ತಾರ್ರಿ. ನಾವು ಈ ವರ್ಷ ಟ್ರೈ ಮಾಡ್ತೇನೆ ರೀ ಸೆಟ್ ಆಫ್ ಮಾಡಾಕ, ಸೆಟ್ ಆಫ್ ಆಗಿಲ್ಲ, ನಾವ್ ಏನ್ ಮಾಡ್ತೇನೆ ರೀ? ಮತ್ತೆ ಬಾಕಿ ಅಮೌಂಟ್ ಐತ್ರಿ, ನಾ ಬೇರೆ ಇಯರ್ಗೆ ಟ್ರಾನ್ಸ್ಫರ್ ಮಾಡ್ತೇನೆ ರೀ. ಮತ್ತೆ ಮುಂದ್ ವರ್ಷ ಅವ್ರದ್ದು ಆಗಿಲ್ಲ, ಅವಾಗ ಆಗಿಲ್ಲ, ಅವ್ರು ಏನ್ ಮಾಡ್ತಾರೆ? ಮತ್ತೆ ಮುಂದ್ ವರ್ಷ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಏನ್ರಿ? ಅನ್ಅಬ್ಸಾರ್ಬ್ಡ್ ಎಕ್ಸ್ಪೆನ್ಸಸ್ ಮೀನ್ಸ್ ಆರ್ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಬ್ಸಾರ್ಬ್ಡ್ ಆರ್ ಫುಲ್ಲಿ ಸೆಟ್ ಆಫ್ ಇನ್ ದ ಸೇಮ್ ಅಸೆಸ್ಮೆಂಟ್ ಇಯರ್ is called unabsorbed expenses. Example ನೋಡ್ರಿ, unabsorbed depreciation ಇದು ಒಂದು example. Next example, unabsorbed losses. Okay, take the screenshot of this. This is very important for 2 marks. It is actually done. Okay, take the screenshot of this. We will discuss the problems. ಓಕೆ, ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವಶನ್, ಫಸ್ಟ್ ಏನು ಮಾಡಿರಿ ನೀವು? ಇದು ನೋಟ್ಸ್ ಬರೀರಿ. ನೋಟ್ಸ್ ಇಂಪಾರ್ಟೆಂಟ್ ರೀಪ್ಪ. ಫಸ್ಟ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೋಟ್ಸ್ ಬರ್ಬೇಕು ನಿಮಗೆ. ಓಕೆ, ವಿಥೌಟ್ ಥಿಯರಿ ದಿರ್ ಇಸ್ ನೋ ಪ್ರಾಕ್ಟಿಕಲ್. ಓಕೆ, ಫಸ್ಟ್ ಬರ್ರಿ ಇಲ್ಲೇ ನೋಟ್ಸ್ ಏನೇನೈತಿಪ್ಪ ಇಂಪಾರ್ಟೆಂಟ್. ಇದು ನೋಟ್ಸ್ ಭಾಳ ಇಂಪಾರ್ಟೆಂಟ್. ಫಸ್ಟ್ ಬರ್ರಿ, ಫಸ್ಟ್ ನೋಟ್ ಏನೈತ್ರಿ ಇಲ್ಲೇ? ನಂಬರ್ 1 ನೋಟ್, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್. ಸ್ಪೆಕ್ಯುಲೇಷನ್ ಅಂದ್ರೆ ಏನ್ರಿ? ಸ್ಪೆಸಿಫಿಕ್ ಬಿಸ್ನೆಸ್. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್. ಅಂದ್ರೆ ಅದ ಏನ್ರಿಪ್ಪ ಇದು? ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಬರ್ತೈತಲ್ರಿ, ಅದು ಬರೇ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಒಳಗ ಲೆಸ್ ಮಾಡಕ್ ಬರ್ತೈತ್ರಿ. ಬೇರೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಬೇರೆ ಹೆಡ್ ಇಂದ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ಹೆಂಗಂದ್ರೆ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ನೋಡ್ರಿ. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಐತಲ್ಲ ಇದು. ಸಪೋಸ್ ಎಕ್ಸಾಂಪಲ್, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಹೌದಲ್ಲ? ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಎಷ್ಟು ಐತ್ರಿಪ್ಪ? ಈಗ 10,000 ಐತ್ರಿ. ಅಸ್ಯೂಮ್ ಮಾಡ್ರಿ 10,000 ಐತ್ರಿ. ಲೆಸ್ ಏನ್ರಿ? ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಅಲ್ಲದು. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಎಷ್ಟು ಐತ್ರಿಪ್ಪ? ಈಗ 2,000 ಐತ್ರಿ. ಅಸ್ಯೂಮ್ ಮಾಡ್ರಿ. ಎಷ್ಟು ಬಂತ್ರಿ ಈಗ? 8,000 ಅಲ್ಲ? 8,000 ಏನ್ರಿದ್ದು ಪಾಸಿಟಿವ್ ಮಾಡಿ ಬಂತಲ್ಲ, ಅದಕ್ಕೆ ಪಾಸಿಟಿವ್ ಮಾಡಿ ಏನ್ರಿಪ್ಪ? ಸೆಟ್ ಆಫ್. ತಡಿತ್ರಿ, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್, ಇಲ್ಲಾಂದ್ರೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್. ತಡಿತ್ರಿ, ಮತ್ತೆ ಬೇರೆ ಇನ್ಕಮ್ ಇಲ್ಲೇ ಇನ್ಕಮ್ ಫ್ರಮ್ ಇದಕ್ಕೆ ಸಪೋಸ್ ಇಲ್ಲೇ ನಾನ್ ಏನ್ ಕೊಟ್ಬಿಟ್ಟಾರ? ಇಲ್ಲೇ
ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಕೊಟ್ಬಿಟ್ಟಾರಿ ಏನ್ರಿ, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಕೊಟ್ಟಾರಿ. ಆವಾಗ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾ ಸೆಟಪ್ ಮಾಡಕ್ ಬರಂಗಿಲ್ಲ ಹೇಳ್ತೀರಿ. ಓನ್ಲಿ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಕೊಡ್ಬೇಕ್ರಿ. ಅಲ್ಲಿಂದ ಅಲ್ಲಿ ಅದ್ರ ಒಳಗೆ ಏನ್ ಮಾಡ್ತೀರಿ ನೀವು, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡ್ತೀರಿ. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಐತ್ರಿ, ಅದ ಒಳಗೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ ಹೇಳ್ತೀರಿ. ಓಕೆ, ಹಿಂಗೈತ್ರಿ ಎಕ್ಸಾಂಪಲ್. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಬರಂಗಿಲ್ಲ ಇಲ್ಲಿ, ಯಾಕ್ರಿ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಬಂದ್ರಿ ತಿಳಿತ್ರಿ. ಇದು ಫಸ್ಟ್ ಎಕ್ಸಾಂಪಲ್ ರೀ. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಅಗೇನ್ಸ್ಟ್ ಓನ್ಲಿ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್. ಫಸ್ಟ್ ಪಾಯಿಂಟ್ ತಿಳಿತ್ರಿ. ಓಕೆ, ನೆಕ್ಸ್ಟ್ ಏನೈತ್ರಿ, ಸೆಕೆಂಡ್ ಎಕ್ಸಾಂಪಲ್ ಅಲ್ಲ, ಸೆಕೆಂಡ್ ಎಕ್ಸಾಂಪಲ್ ಏನ್ರಿ, ಸೆಕೆಂಡ್ ನೋಡಿ ಏನ್ರಿ ಇದು, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್. ನಾನ್ ಅಂದ್ರೆ ನಾರ್ಮಲ್ ಬಿಸ್ನೆಸ್. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಅಗೇನ್ಸ್ಟ್ ಬೋತ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಅಂಡ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಅಲ್ಲ ಅದು. ಸಪೋಸ್ ನಿಮ್ದ ಏನ್ರಿ, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ನಿಮ್ದು ಎಷ್ಟೈತ್ರಿ, 10,000 ಐತ್ರಿ. ಯಾವ್ದು ಇನ್ಕಮ್ ರೀ, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಲೆಸ್ ಇದ ಒಳಗ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ಯಾವ್ದ್ರಿ, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಐತ್ರಿ, ಇದ ಒಳಗ ಬರೇ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ. ಇದ ಇಲ್ಲೇ ನಾನ್ ಸ್ಪೆಕ್ಯುಲೇಷನ್ ಐತ್ರಿ. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಇಂದ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಲೆಸ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ ತಿಳಿತ್ರಿ. ಬಟ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಇಂದ ಲೆಸ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟಪ್ ಮಾಡಕ್ ಬರಂಗಿಲ್ಲ. ಓಕೆ, ನೇಮ್ ಸೇಮ್ ಇರ್ಬೇಕ್ರಿ, ನೇಮ ಸೇಮ್ ಇರ್ಬೇಕ್ರಿ. ಓಕೆ, ಈಗ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಐತ್ರಿ, ಯಾವ್ದ್ರಿ, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟಪ್ ಮಾಡಕ್ ಬರ್ತೈತ್ರಿ. ನೇಮ್ ಸೇಮ್ ಐತಲ್ಲ ಅದೇ ಅಲ್ಲಿ, ಅದಕ್ಕೆ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಎಷ್ಟ್ರಿ, ಸಪೋಸ್ 5,000 ಬಂತ್ರಿ, ಪಾಸಿಟಿವ್ ಮಾಡಿ ಬಂತಲ್ಲ ಅಂದ್ರೆ ಏನ್ರಿ, ಸೆಟ್ ಆಫ್ ತಿಳಿತ್ರಿ. ನಾನ್ ಸ್ಪೆಕ್ಯುಲೇಷನ್ ಸೇಮ್ ಟು ಸೇಮ್ ಐತಿ, ಅದಕ್ಕೆ ಲೆಸ್ ಮಾಡಿರಿ, ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಇಲ್ಲೇ ಇದು ಇಷ್ಟ ಐತ್ರಿ, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಐತ್ರಿ, ಇಲ್ಲೇ ಕೊಟ್ಟಾರಿ ಕೆಳಗಡೆ ಇನ್ಫಾರ್ಮೇಶನ್ ಎಲ್ಲಿ ಕೊಟ್ಟಾರಿಪ್ಪ ನಮಗೆ, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಕೊಟ್ಟಾರಿ. ಆವಾಗ ಲಾಸ್ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಇಂದ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಇಂದ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ ತಿಳಿತ್ರಿ. ಓಕೆ, ನೆಕ್ಸ್ಟ್ ಏನ್ರಿ, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಅರ. ಓಕೆ, ಆಮೇಲೆ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಅಗೇನ್ಸ್ಟ್ ಬೋತ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಇಂದ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ. ಆಮೇಲೆ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಇಂದ ಸೇಮ್ ತಿಳಿತ್ರಿ. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ against non-speculation business income and speculation business income. ತಿಳಿತ್ರಿ, non-speculation business loss set off against both speculation business income and non-speculation business income ಎರಡೂ ಸೆಟಪ್ ಮಾಡಕ್ ಬರ್ತದೆ ಇದು ತಿಳಿತ್ರಿ. ಇದು ಎಕ್ಸಾಂಪಲ್ ನಾನ್ ಸ್ಪೆಕ್ಯುಲೇಷನ್. ಇದು ಒಂದು ನೆನಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್ ಆಯ್ತು, ಕ್ವಶನ್ ಕೊಡ್ತಾರೆ ಇದು ಈ ಟೈಪ್ಸ್ ಕ್ವಶನ್ಸ್. ಓಕೆ, ಸೆಕೆಂಡ್ ಪಾಯಿಂಟ್ ಮುಗಿತ್ರಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. long term
ಕ್ಯಾಪಿಟಲ್ ಗೇನ್ ಎಷ್ಟು ಬಂತು ರೀ? ಸೇಮ್ 10,000 ತೊಗೊಂಡ್ರಿ. ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ರೀ? 5,000. 5,000 ಪಾಸಿಟಿವ್ ಬಂತು ರೀ, ಅಂದರೆ ಏನು ರೀ? ಸೆಟ್ ಆಫ್. ವೆರಿ ಇಂಪಾರ್ಟೆಂಟ್ ಇದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ, ಇದು ಏನ್ರಿ? ಥರ್ಡ್ ಪಾಯಿಂಟ್. ಇದು ಏನ್ರಿ? ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್ ಬರ್ರಿ. ಫೋರ್ತ್ ಪಾಯಿಂಟ್ ಏನೈತ್ರಿ? ಲಾಂಗ್ ರಫ್ ಮಾಡ್ತೀನಿ ನಾನು ಇಲ್ಲಿ. ಲಾಂಗ್ ರಫ್ ಮಾಡಿ ಶಾರ್ಟ್ ಟರ್ಮ್. ಯಾವ್ದು ಪಾಯಿಂಟ್ ಇದು? ಫೋರ್ತ್ ಪಾಯಿಂಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಅಗೇನ್ಸ್ಟ್ ಬೋತ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಆಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಎರಡು ಇಂದ ಲೆಸ್ ಮಾಡಕ್ ಬರ್ತೈತ್ರಿ ಇದು. ತಿಳಿತ್ರಿ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಅಗೇನ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನ್ರಿ? ಓನ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ ಲೆಸ್ ಮಾಡ್ಬೇಕ್ರಿ. ಥರ್ಡ್ ಪಾಯಿಂಟ್ ಏನ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಓನ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ ಲೆಸ್ ಮಾಡ್ಬೇಕ್ರಿ. ಮತ್ತೇನ್ ಬೇರೆ ಹೆಡ್ ಇಂದ ಲೆಸ್ ಮಾಡಕ್ ಬರಂಗಿಲ್ಲ. ಫೋರ್ತ್ ಏನೈತ್ರಿ? ಶಾರ್ಟ್ ಟರ್ಮ್ ಐತಲ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಮಾಡಕ್ ಬರ್ತೈತಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ. ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ. ಇದು ಏನ್ರಿ? ಫೋರ್ತ್ ಪಾಯಿಂಟ್. ತಿಳಿತ್ರಿ? ಇದು ನೋಟ್ಸ್, ಇದು ಇಂಪಾರ್ಟೆಂಟ್. ಓಕೆ, ಟೇಕ್ ದ ನೋಟ್ಸ್. ಎಕ್ಸಾಂಪಲ್ ತಿಳಿದಲ್ಲ ಇದು ರಫ್ ಮಾಡ್ತೀನಿ ನಾನು. ಇದು ನೋಟ್ಸ್ ಬರೀರಿ, ಇಂಪಾರ್ಟೆಂಟ್. Take the screenshot of this. Okay, ಬರ್ರಿ ಫಸ್ಟ್ ಕ್ವಶನ್ ನೋಡೋಣ್ರಿ. ಈಗ 5 ಮಾರ್ಕ್ಸ್ ರೀ. ಫಸ್ಟ್ ಕ್ವಶನ್ ಏನೈತ್ರಿ? ಕ್ವಶನ್ ಇದು ಕ್ವಶನ್ ನಂಬರ್ 1 ಫಾರ್ 5 ಮಾರ್ಕ್ಸ್ ರೀ. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಆಫ್ ಮಿಸ್ಟರ್ ಭರತ್ ಫಾರ್ ದ ಪ್ರೀವಿಯಸ್ ಇಯರ್ 2022-23. ಪ್ರೀವಿಯಸ್ ಇಯರ್ 2022-23 ಐತ್ರಿ. ಅಸೆಸ್ಮೆಂಟ್ ಇಯರ್ 23-24. ಕಂಪ್ಯೂಟ್ ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್, GTI, ಗ್ರಾಸ್ ಟೋಟಲ್ ಇನ್ಕಮ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಎಷ್ಟು ಐತ್ರಿ? 22,000. ಇನ್ಕಮ್ ಐತ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 22,000 ಐತ್ರಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಎಷ್ಟು ಐತ್ರಿ? 8,000 ಐತ್ರಿ. ನೆಕ್ಸ್ಟ್ ಲಾಸ್ ಇನ್ ರಿಟೇಲ್ ಬಿಸ್ನೆಸ್. ಸ್ಪೆಕ್ಯುಲೇಷನ್ ಅಂತ ಮೆನ್ಷನ್ ಮಾಡಿಲ್ಲ, ಅಂದ್ರೆ ನಾರ್ಮಲ್ ಬಿಸ್ನೆಸ್. ರಿಟೇಲ್ ಅಂದ್ರೆ ನೇಮ್ ಕೊಡ್ತಾರೆ, ಸ್ಪೆಕ್ಯುಲೇಷನ್ ಅಂತ ಕೊಡ್ತಾರೆ, ಅಂದ್ರೆ ಸ್ಪೆಸಿಫಿಕ್ ಬಿಸ್ನೆಸ್. ಇಲ್ಲಿ ರಿಟೇಲ್ ಕೊಟ್ಟಾರೆ ಅಂದ್ರೆ ನಾನ್ ಸ್ಪೆಕ್ಯುಲೇಷನ್. ಲಾಸ್ ಇನ್ ರಿಟೇಲ್ ಬಿಸ್ನೆಸ್ 4,000. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್, ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ 80,000 ಐತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 18,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 42,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 10,000. ನೋಡೋಣ್ರಿ, ಇದು ಏನು ಈಸಿ ಐತ್ರಿ ಕ್ವಶನ್ ಫಾರ್ 5 ಮಾರ್ಕ್ಸ್. ಓಕೆ, ಚಲೋ ಮಾಡೋಣ್ರಿ. ನಿಮ್ದು ಎಷ್ಟು ಹೆಡ್ಸ್ ಐತ್ರಿ? ಹೆಡ್ಸ್ 5 ಹೆಡ್ಸ್ ಅಲ್ಲ. ನಂಬರ್ 1 ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ, ನಂಬರ್ 2 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ನಂಬರ್ 3 ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ನಂಬರ್ 4 ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಫಿಫ್ತ್ ಒನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಎಲ್ಲ 5 ಹೆಡ್ಸ್ ಬರೋನ್ರಿ. ಇಲ್ಲೇ ಕೊಟ್ಟಿಲ್ಲ. ಫಸ್ಟ್ ಹೆಡಿಂಗ್ ಬರ್ರಿ ಇಲ್ಲಿ. ಕಂಪ್ಯೂಟ್ ಹೀಸ್ ಗ್ರಾಸ್ ಟೋಟಲ್ ಇನ್ಕಮ್ ಅದು ಮಾಡೋಣ್ರಿ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ GTI ಆಫ್ ಯಾರ್ದ್ರಿ? ಮಿಸ್ಟರ್ ಭರತ್, ಆಫ್ ಮಿಸ್ಟರ್ ಭರತ್ ಫಾರ್ ದ ಅಸೆಸ್ಮೆಂಟ್ ಇಯರ್. ಇಲ್ಲಿ ಪ್ರೀವಿಯಸ್ ಇಯರ್ ಕೊಟ್ಟಾರೆ 22-23, ಅಸೆಸ್ಮೆಂಟ್ ಇಯರ್ 23-24, ಅಸೆಸ್ಮೆಂಟ್ ಇಯರ್ 23-24, ಪರ್ಟಿಕ್ಯುಲರ್ಸ್ ರೂಪೀಸ್. ಚಾಲೋ ಮಾಡೋಣ್ರಿ. ಫಸ್ಟ್ ಹೆಡ್ ನಿಮ್ದು, ಫಸ್ಟ್ ಹೆಡ್ ಅಲ್ಲೇ ಕೊಟ್ಟಿಲ್ಲ, ನೀವು ಬರೀರಿ. ಫಸ್ಟ್ ಹೆಡ್ ಏನ್ರಿ ನಿಮ್ದು? ಫಸ್ಟ್ ಹೆಡ್ ನಂಬರ್ 1 ಏನ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ ಅಲ್ಲ. ಫಸ್ಟ್ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ.
ಇನ್ಕಮ್ ಫ್ರಮ್ ಸ್ಯಾಲರಿ. ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಬಗ್ಗೆ ಏನು ಇನ್ಫಾರ್ಮೇಶನ್ ಐತ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ ಬಗ್ಗೆ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದ್ರೆ ಏನ್ರಿ? ನಿಲ್. ಇನ್ಕಮ್ ಫ್ರಮ್ ಸ್ಯಾಲರಿ ಬಗ್ಗೆ ಏನು ಇನ್ಫಾರ್ಮೇಶನ್ ಐತ್ರಿ? ಇಲ್ಲ. ಇಲ್ಲ ಅಂದ್ರೆ ನಿಲ್ ಬರೀರಿ ಅಲ್ಲಿ. ನೆಕ್ಸ್ಟ್ ನಂಬರ್ 2 ಬರೀರಿ. ನಂಬರ್ 2 ಸೆಕೆಂಡ್ ಹೆಡ್ ಏನ್ರಿಪ್ಪ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಗ್ಗೆ ಇನ್ಫಾರ್ಮೇಶನ್ ಐತ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಕೆಂಡ್ ಹೆಡ್ ನಿಂದ ಐತ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಐತ್ರಿ ಇಲ್ಲಿ ಬರೀರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಅಂತ ಬರೀರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಅಲ್ಲ, ಅದು ಕ್ಯಾಪಿಟಲ್, ಸಾರಿ, ರೋಮನ್ ನಂಬರ್ 1. ಇನ್ಕಮ್ ಫ್ರಮ್ ಇಲ್ಲ, ಇದು ಇಲ್ಲೇ ಏನು ಪ್ರಾಬ್ಲಮ್ ಇಲ್ರಿ. ಪ್ರಾಫಿಟ್ ಇಂದ ಇನ್ಕಮ್ ಇಂದ ಲಾಸ್ ಲೆಸ್ ಮಾಡ್ಬೇಕು ಅಷ್ಟು. ಅದು ನಿಮ್ದು ಪೂರಾ ಚಾಪ್ಟರ್ ಅದು ಐತ್ರಿ, ಅದರ ಬೇಸ್ ಮೇಲೆ ಐತ್ರಿ. ಪ್ರಾಫಿಟ್ ಇಂದ ಲಾಸ್ ಲೆಸ್ ಮಾಡ್ಬೇಕು, ಇಲ್ಲಾಂದ್ರೆ ಇನ್ಕಮ್ ಇಂದ ಲಾಸ್ ಲೆಸ್ ಮಾಡ್ಬೇಕು, ಅಷ್ಟೇ ಐತ್ರಿ ಇನ್ಫಾರ್ಮ್. ಇದು ಪೂರ್ತಿ ಚಾಪ್ಟರ್ ಅದು ಬೇಸ್ ಮೇಲೆ ಐತ್ರಿ. ಇನ್ಕಮ್ ಇಂದ ಲಾಸ್ ಲೆಸ್ ಮಾಡ್ಬೇಕ್ರಿ, ಅದು ತಿಳಿತ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಎಷ್ಟು ಅಂತೀರಿಪ್ಪ? 22,000 ಐತ್ರಿ. ಬರ್ರಿ ಇನ್ನರ್ ಕಾಲಮ್ ಅಲ್ಲೇ ಬರ್ರಿ. ಎಷ್ಟು ಇತ್ತು? 22,000 ಅಲ್ಲ, 22,000 ಕರೆಕ್ಟಾ? ಹೌಸ್ ಪ್ರಾಪರ್ಟಿ 1 ಇಂದ ಇನ್ಕಮ್ ಬಂತರಿ 22,000. ಹಾ, ನೆಕ್ಸ್ಟ್ ನೋಡ್ರಿ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2. ಇನ್ಕಮ್ ಇಂದ ಲಾಸ್ ಲೆಸ್ ಮಾಡ್ಬೇಕ್ರಿ ಅಷ್ಟ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೇಮ್ ಅಲ್ಲ. ಹೌಸ್ ಪ್ರಾಪರ್ಟಿ ಸೇಮ್ ರೀಪ. ಅದಕ್ಕೆ ಹೌಸ್ ಪ್ರಾಪರ್ಟಿ ಇದು ಹೆಡಿಂಗ್ ಒಳಗೆ ಬರ್ತದ್ರಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಎಷ್ಟು ರೀ? 8,000 ಲೆಸ್ ಮಾಡ್ಬೇಕ್ರಿ ಅಷ್ಟ. ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಅಲ್ಲ, ಅದು ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಎಷ್ಟು ಬಂತ್ರಿ? 8,000 ಲಾಸ್ ಲೆಸ್ ಮಾಡ್ಬೇಕ್ರಿ. ನೋಡ್ರಿ, ಇನ್ಕಮ್ ಜಾಸ್ತಿ ಐತ್ರಿ, ಲಾಸ್ ಕಮ್ಮಿ ಐತ್ರಿ, ಅಂದ್ರೆ ಪೂರ್ತಿ ಅಮೌಂಟ್ ಲೆಸ್ ಮಾಡಕ್ ಬರ್ತದ್ರಿ, ಅಂದ್ರೆ ಸೆಟ್ ಆಫ್. 22,000 ಮೈನಸ್ ಇದು ಮಾಡ್ರಿ, 8,000 ಮಾಡ್ರಿ, ಎಷ್ಟ್ರಿ? ವೇಟ್ ಅ ಮಿನಿಟ್. ಓಕೆ, ಬರ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 22,000 ರೀ, ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಎಷ್ಟು ಬಂತ್ರಿ? 8,000. 22 ಮೈನಸ್ 8 ಎಷ್ಟು ಬಂತ್ರಿ? 14,000 ಅಲ್ಲ, 14,000. ಅಮೌಂಟ್ ಹೆಂಗ್ ಬಂತ್ರಿ? ಪಾಸಿಟಿವ್ ಅಲ್ಲ, ಪಾಸಿಟಿವ್ ಅಂದ್ರೆ ಏನ್ರಿ? ಪಾಸಿಟಿವ್ ಅಂದ್ರೆ ಸೆಟ್ ಆಫ್, ನೆಗೆಟಿವ್ ಅಂದ್ರೆ ಕ್ಯಾರಿ ಫಾರ್ವರ್ಡ್. ಪಾಸಿಟಿವ್ ಬಂದ್ರೆ ಸೆಟ್ ಆಫ್, ನೆಗೆಟಿವ್ ಬಂದ್ರೆ ಕ್ಯಾರಿ ಫಾರ್ವರ್ಡ್. ಈಗ ಪಾಸಿಟಿವ್ ಬಂತ್ರಿ, ಪಾಸಿಟಿವ್ ಅಂದ್ರೆ ಏನ್ರಿ? ಇದು ಸೆಟ್ ಆಫ್. ಸೆಟ್ ಆಫ್ ಅಂತ ಬರೀರಿ. ಎಷ್ಟ್ರಿ? 14,000. ಪಾಸಿಟಿವ್ ಬಂದಲ್ಲ, ಇಲ್ಲೇ ಬರೀರಿ. ನೆಗೆಟಿವ್ ಬಂದ್ರೆ ಇಲ್ಲಿ ಎಷ್ಟು ಒಳಗ್ ಕಾಲಮ್, ಇನ್ನರ್ ಕಾಲಮ್ ಅಲ್ಲಿ ಎಷ್ಟು ಬರೀರಿ. ನೆಗೆಟಿವ್ ಬಂದ್ರೆ ಇನ್ನರ್ ಕಾಲಮ್ ಅಷ್ಟೇ ಕ್ಯಾರಿ ಫಾರ್ವರ್ಡ್ ಅಂತ ಬರೀಲಿ, ಮೈನಸ್ ಬಂತ್ರಿ ಇಲ್ಲ ಅನ್ಸರ್ ಅಷ್ಟೇ ರೀ. ಪಾಸಿಟಿವ್ ಬಂದ್ರೆ ಸೆಟ್ ಆಫ್ ಅಂತ ಬರೀರಿ, ಆಮೇಲೆ ಸೇಮ್ ಅಮೌಂಟ್ ಬಾಜು ಬರೀರಿ. ಪಾಸಿಟಿವ್ ಬಂದ್ರೆ ಸೇಮ್ ಅಮೌಂಟ್ ಇಲ್ಲೇ ಬರೀರಿ, ಬಾಜು ಬರೀರಿ. ನೆಗೆಟಿವ್ ಬಂದ್ರೆ ಇನ್ನರ್ ಕಾಲಮ್ ಅಷ್ಟು, ಔಟರ್ ಕಾಲಮ್ ಬರೀಬೇಡ್ರಿ, ತಿಳಿತ್ರಿ. ಸೆಟ್ ಆಫ್ 14,000 ಬಂತ್ರಿ, ಸೇಮ್ ಅಮೌಂಟ್ ಬಾಜು ಬರೀರಿ ಸೆಟ್ ಆಫ್ ಅಂತ. ಇದು 14,000 ಬರೀರಿ ಅಮೌಂಟ್ ಸೇಮ್, ತಿಳಿತ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮುಗಿತ್ರಿ. ಈಗ ಥರ್ಡ್ ಹೆಡ್ ಏನ್ರಿ? ಥರ್ಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ or ಪ್ರೊಫೆಷನ್ ಅಲ್ಲ, ಥರ್ಡ್ ಹೆಡ್ ನಿಮ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ or ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ or ಪ್ರೊಫೆಷನ್ ಇದು ಅಲ್ಲ ನಮ್ದು ಥರ್ಡ್ ಹೆಡ್, ಇನ್ಕಮ್ ಫ್ರಮ್ ಬಿಸ್ನೆಸ್ or ಪ್ರೊಫೆಷನ್. ಬರ್ರಿ ಇಲ್ಲೇ, ಇದು ಮುಗಿತ್ರಿ. ಹೌಸ್ ಪ್ರಾಪರ್ಟಿ 1 ಮುಗಿತ್ರಿ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಮುಗಿತ್ರಿ. ಓಕೆ, ಬರ್ರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ or ಪ್ರೊಫೆಷನ್ ಬೇಕ್ರಿ ನಮ್ಗೆ. ಬರ್ರಿ ಇಲ್ಲೇ ಲಾಸ್ ಐತ್ರಿ, ಇಲ್ಲ ಲಾಸ್ ಇನ್ ರಿಟೇಲ್ ಬಿಸ್ನೆಸ್ ಐತ್ರಿ. ನಮ್ಗೆ ಲಾಸ್ ಬೇಡ, ಫಸ್ಟ್ ಪ್ರಾಫಿಟ್ ಬೇಕ್ರಿ ನಮ್ಗೆ, ಆಮೇಲೆ ಅದ್ರ ಒಳಗೆ ಲಾಸ್ ಮಾಡಕ್ ಬರ್ತೈತ್ರಿ ನಮ್ಗೆ. ಲಾಸ್ ಇನ್ ರಿಟೇಲ್ ಬಿಸ್ನೆಸ್ ಐತ್ರಿ. ರಿಟೇಲ್ ಅಂದ್ರೆ ಏನ್ರಿ? ನಾರ್ಮಲ್ ಬಿಸ್ನೆಸ್, ಸ್ಪೆಕ್ಯುಲೇಷನ್ ಅಲ್ಲ. ಅವ್ರು ಕೊಡ್ತಾರ್ರಿ, ಪರ್ಟಿಕ್ಯುಲರ್ ನೇಮ್ ಕೊಡ್ತಾರ್ರಿ. ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್, ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಮೆನ್ಷನ್ ಮಾಡಿ ಕೊಡ್ತಾರ್ರಿ. ನಾನ್ ಸ್ಪೆಕ್ಯುಲೇಷನ್ಗೆ ಮೆನ್ಷನ್ ಮಾಡಂಗಿಲ್ಲ. ರಿಟೇಲ್ ಬಿಸ್ನೆಸ್, ಕಾಟನ್ ಬಿಸ್ನೆಸ್, ಗ್ರೌಂಡ್ ಬಿಸ್ನೆಸ್ ಆ ತರ ಕೊಡ್ತಾರ್ರಿ.
ಈಗ ಲಾಸ್ ಇನ್ ರಿಟೇಲ್ ಬಿಸ್ನೆಸ್ ಐತ್ರಿ. ರಿಟೇಲ್ ಅಂದ್ರೆ ನಾರ್ಮಲ್, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಲಾಸ್ ಬೇಡ ನಮಗೆ, ಫಸ್ಟ್ ಪ್ರಾಫಿಟ್ ಬೇಕು. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಐತ್ರಿ. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಂದ ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲೆಸ್ ಮಾಡಕ್ ಬರ್ತೈತ್ರಿ. ಬಟ್ ಲಾಸ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಬರೇ ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಒಳಗೆ ಅಷ್ಟು ಲೆಸ್ ಮಾಡಕ್ ಬರ್ತೈತ್ರಿ. ಪ್ರಾಫಿಟ್ ಫ್ರಾಮ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಂದ ಲೆಸ್ ಮಾಡಕ್ ಬರಂಗಿಲ್ಲ. ಯಾವ್ದ್ರಿ? ಲಾಸ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಈಗ ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಷನ್ ಅಂದ್ರೆ ನಾರ್ಮಲ್ ಬಿಸ್ನೆಸ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಪ್ರಾಫಿಟ್ ಅಂತ ಲೆಸ್ ಮಾಡಕ್ ಬರ್ತೈತ್ರಿ. ಅದಕ್ಕೆ ಬರ್ರಿ ಇದು ಮಾಡೋಣ್ರಿ. ಫಸ್ಟ್ ನಿಮ್ಗೆ ಏನ್ ಬೇಕ್ರಿ? ಪ್ರಾಫಿಟ್ ಬೇಕ್ರಿ. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂದ್ರೆ ಪ್ರಾಫಿಟ್ ಅಂದ್ರೆ ಇನ್ಕಮ್. ಓಕೆ, ಬರ್ರಿ ಇಲ್ಲಿ ಇನ್ಕಮ್ ಆರ್ ಪ್ರಾಫಿಟ್. income or profit from speculation business. Speculation business. Profit, income or profit from speculation business ಎಷ್ಟು ಬಂತ್ರಿ? 80,000. 80,000 ಬಂತ್ರಿ. ನೆಕ್ಸ್ಟ್ ಲಾಸ್ ಇನ್ ರಿಟೇಲ್ ಬಿಸ್ನೆಸ್ ಅಂದ್ರೆ ನಾನ್ ಸ್ಪೆಕ್ಯುಲೇಷನ್ ಲೆಸ್ ಮಾಡಕ್ ಬರ್ತೈತ್ರಿ. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಪ್ರಾಫಿಟ್ ಇಂದ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟಪ್ ಮಾಡಕ್ ಬರ್ತೈತ್ರಿ. ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಂದ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟಪ್ ಮಾಡಕ್ ಬರ್ತೈತ್ರಿ. ಏನ್ರಿ? ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಂದ ಲಾಸ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟಪ್ ಮಾಡಕ್ ಬರ್ತೈತ್ರಿ. ಆಮೇಲೆ ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಸೆಟಪ್ ಮಾಡಕ್ ಬರ್ತೈತ್ರಿ. ತಿಳಿತ್ರಿ? ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಂದ ಲಾಸ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ. ಆಮೇಲೆ ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ. ಓಕೆ, ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಂದ. ಬಟ್ ಲಾಸ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಓನ್ಲಿ ಸೆಟ್ ಆಫ್ ಅಗೇನ್ಸ್ಟ್ ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಓಕೆ, ಬರ್ರಿ ಇನ್ಕಮ್ ಆರ್ ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಈಗೇನ್ರಿ? ಲಾಸ್ ಇನ್ ರಿಟೇಲ್ ಬಿಸ್ನೆಸ್ ಅಂದ್ರೆ ನಾರ್ಮಲ್ ಬಿಸ್ನೆಸ್ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ. ಅದಕ್ಕೆ ಲೆಸ್ ಏನ್ರಿ ಇದು? ಲಾಸ್ ಇನ್ ರಿಟೇಲ್ ಬಿಸ್ನೆಸ್ ಅಲ್ಲ ಅದು ಬರೀರಿ. ಲಾಸ್ ಇನ್ ರಿಟೇಲ್ ಬಿಸ್ನೆಸ್. ರಿಟೇಲ್ ಬಿಸ್ನೆಸ್ ಅಂದ್ರೆ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ರಿಟೇಲ್ ಬಿಸ್ನೆಸ್ ಎಷ್ಟೈತ್ರಿ? 4,000. ಲೆಸ್ ಮಾಡ್ರಿ ಎಷ್ಟು ಬರ್ತೈತ್ರಿ ಇದು? 80,000 ಮೈನಸ್ 4,000 ಎಷ್ಟ್ರಿ? 76,000. 76,000 ಪಾಸಿಟಿವ್ ಬಂತ್ರಿ. ಪಾಸಿಟಿವ್ ಅಂದ್ರೆ ಏನ್ರಿ? ಸೆಟ್ ಆಫ್. ಪಾಸಿಟಿವ್ ಅಂದ್ರೆ ಸೆಟ್ ಆಫ್ ಬಂದ್ರೆ ಬಾಜು ಬರೀರಿ ಸೇಮ್ ಅಮೌಂಟ್ 76,000. ನೆಗೆಟಿವ್ ಬಂದ್ರೆ ಇಲ್ಲೇ ಅಷ್ಟು ಒಳಗಷ್ಟ ಅಲ್ಲಿ ಬರಂಗಿಲ್ಲ ಮತ್ತೆ ನೆಗೆಟಿವ್. ಓಕೆ, ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಮುಗಿತ್ರಿ. ಈಗ ಏನು ಫೋರ್ತ್ ಹೆಡ್ ಅಲ್ಲ. ಈಗ ಫೋರ್ತ್ ಹೆಡ್ ಏನ್ರಿ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಓಕೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಸಪರೇಟ್ ಮಾಡ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಸಪರೇಟ್ ಮಾಡ್ರಿ. ಫಸ್ಟ್ ಬರ್ರಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬರ್ರಿ ಇಲ್ಲೇ. ಲಾಸ್ ಇನ್ ಇದು ಮುಗಿತ್ರಿ. ಆಮೇಲೆ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಮುಗಿತ್ರಿ. ಈಗ ಬರ್ರಿ ಇಲ್ಲೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತ್ರಿ. ಗೇನ್ ಫಸ್ಟ್ ತಗೋರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಸ್ಟ್ ತಗೋರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಐತ್ರಿ ಇಲ್ಲೇ? 18,000 ಐತ್ರಿ. 18,000 ಐತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಓನ್ಲಿ ಸೆಟ್ ಆಫ್ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ ಸೆಟ್ ಆಫ್ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂದ ಲೆಸ್ ಮಾಡಕ್ ಬರಂಗಿಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ನಡೆದ್ರಿ ಎರಡು. ಶಾರ್ಟ್ ಟರ್ಮ್ ನಡೆದ್ರಿ. ಓಕೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟ್ರಿಪ್ಪ? 18,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ, ಲೆಸ್ ಮಾಡ್ರಿ. ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಲ್ಲ ಅದು ಬರೀರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಬರೀರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ಬಂತ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 42,000 ಬಂತ್ರಿ. ನೀವು 42,000 ಬರೀರಿ ಇಲ್ಲೇ. 42,000 ಬರೀರಿ. ಓಕೆ, ಇದು ಮಾಡ್ರಿ ಎಷ್ಟು ಬರ್ತೈತ್ರಿ ಇದು?
ಲಾಸ್ ಬರ್ತೈತಲ್ಲ ಇದು ಲಾಸ್ ಪಾಸಿಟಿವ್ ಬಂದಿದೆ ಪ್ರಾಬ್ಲಮ್ ಇಲ್ಲ ಬಟ್ ಲಾಸ್ ಬರ್ತೈತ್ರಿ ಇಲ್ಲ 18,000 ಮೈನಸ್ 42,000 ಮಾಡ್ರಿ ಎಷ್ಟು ರೀ ಮೈನಸ್ 24,000 ಬಂತ್ರಿ ಆನ್ಸರ್ ಮೈನಸ್ 24,000 ಮೈನಸ್ ಬಂದ್ರೆ ಏನು ಮಾಡ್ಬೇಕ್ರಿ ಇಲ್ಲೇ ಈಗ ಇಲ್ಲೇ ಬರಂಗಿಲ್ಲ ಔಟರ್ ಕಾಲಮ್ ಬರಂಗಿಲ್ಲ ಮೈನಸ್ ಬಂತ್ರಿ ಪಾಸಿಟಿವ್ ಬಂದ್ರೆ ಸೆಟ್ ಆಫ್ ನೆಗೆಟಿವ್ ಬಂದ್ರೆ ಕ್ಯಾರಿ ಫಾರ್ವರ್ಡ್ ನೆಗೆಟಿವ್ ಬಂತ್ರಿ ಈಗ ಏನ್ರಿ ಕ್ಯಾರಿ ಫಾರ್ವರ್ಡ್ ಓಕೆ ಬರ್ರಿ ನೆಕ್ಸ್ಟ್ ಏನೈತ್ರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸಪೋಸ್ ಅಸ್ಯೂಮ್ ಮಾಡ್ರಿ ಇಲ್ಲಿ ನೆಗೆಟಿವ್ ಬಂದಿಲ್ಲ ಇಲ್ಲಿ ನೆಗೆಟಿವ್ ಬಂದಿಲ್ಲ ಏನು ಬಂತ್ರಿ ಈಗ ಅಸ್ಯೂಮ್ ಮಾಡ್ರಿ ಏನು ರೀ ಪಾಸಿಟಿವ್ ಬಂತ್ರಿ ಏನು ಬಂತ್ರಿ ಪಾಸಿಟಿವ್ ಬಂತ್ರಿ ಆನ್ಸರ್ ಇಲ್ಲ ಅಸ್ಯೂಮ್ ಮಾಡ್ರಿ ನೀವು ಅಸ್ಯೂಮ್ ಪಾಸಿಟಿವ್ ಬಂತ್ರಿ ಇಲ್ಲೇ ಪಾಸಿಟಿವ್ ಬಂದ್ರೆ ನೀವು ಏನು ಬರೀತೀರಿ ಇಲ್ಲೇ ಇದು ಪಾಸಿಟಿವ್ ಬಂದ್ರೆ ಇಲ್ಲಿ ಆನ್ಸರ್ ಸೆಟ್ ಆಫ್ ಅಂತ ಬರ್ತೀರಿ ನೀವು ಏನ್ರಿ ಸೆಟ್ ಆಫ್ ಬಂತ್ರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂತ್ರಿ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆವಾಗ ಪಾಸಿಟಿವ್ ಅಮೌಂಟ್ ಇಂದ ಲೆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬರೀರಿ ಮೈನಸ್ 10,000 ಲೆಸ್ ಮಾಡ್ರಿ ಅಮೌಂಟ್ ಇಂದ 24,000 ಮೈನಸ್ 10,000 14,000 ಆನ್ಸರ್ ಬರ್ತೈತೆ ರೀ ನಿಮ್ದು ಯಾವಾಗ ರೀ ಪಾಸಿಟಿವ್ ಬಂದ್ರೆ ಇಲ್ಲಿ ಈಗ ನೆಗೆಟಿವ್ ಬಂತಾರೆ ಆನ್ಸರ್ ನೆಗೆಟಿವ್ ಮೈನಸ್ 24,000 ಅಂದ್ರೆ ಏನ್ರಿ ಕ್ಯಾರಿ ಫಾರ್ವರ್ಡ್ ನೆಕ್ಸ್ಟ್ ಏನು ಬಂತ್ರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಬರೀರಿ ಲಾಸ್ ಅಲ್ಲ ಇದು ಲಾಸ್ ಅಂದ್ರೆ ಏನ್ರಿ ಮೈನಸ್ ಅಲ್ಲ ಲಾಸ್ ಅಂದ್ರೆ ಮೈನಸ್ 10,000 ಮೈನಸ್ 10,000 ತಿಳಿತ್ರಿ ನೋಡ್ರಿ ಇಲ್ಲ ಸಪೋಸ್ ಆನ್ಸರ್ ಇಲ್ಲೇ ಪಾಸಿಟಿವ್ ಬಂತ್ರಿ 24,000 ಅಂತ ಬಂತ್ರಿ ಪಾಸಿಟಿವ್ ಬಂದ್ರೆ ನೀವು ಏನು ಮಾಡ್ತೀರಿ ಇಲ್ಲ ಕ್ಯಾರಿ ಫಾರ್ವರ್ಡ್ ಪ್ಲೇಸ್ ಅಲ್ಲೇ ಸೆಟ್ ಆಫ್ ಅಂತ ಬರೀತೀರಿ ಸೆಟ್ ಆಫ್ ಅಂತ ಲಾಂಗ್ ಟರ್ಮ್ ಸೆಟ್ ಆಫ್ ಅಂತ ಬರೀತೀರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂತ್ರಿ ಲೆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಬರೀರಿ 10,000 ಅಂತ ಮಾಡಿಲ್ಲ 24,000 ಮೈನಸ್ 10,000 ಎಷ್ಟು ಬಂತ್ರಿ ಈಗ 14,000 ಪಾಸಿಟಿವ್ ಬಂತ್ರಿ ಅವಾಗ ಸೆಟ್ ಆಫ್ ಅಂತ ಬರೀರಿ ಸೇಮ್ 10,000 ಇಲ್ಲೇ ಬರೀರಿ 14,000 ಇಲ್ಲೇ ಬರೀರಿ ಸೇಮ್ ಟು ಸೇಮ್ ಯಾವಾಗ ರೀ ಪಾಸಿಟಿವ್ ಬಂದ್ರೆ ಇಲ್ಲೇ ಸಪೋಸ್ ಇಲ್ಲಿ ಈಗ ಏನು ಬಂತ್ರಿಪ್ಪ ಈಗ ಆಬ್ವಿಯಸ್ಲಿ ಕ್ವಶನ್ ಅಲ್ಲಿ ಎಷ್ಟು ಬಂತ್ರಿ ಈಗ ಮೈನಸ್ 24,000 ಬಂತ್ರಿ ಅದಕ್ಕೆ ಏನು ಮಾಡ್ರಿ ಮೈನಸ್ ಬಂದ್ರೆ ಕ್ಯಾರಿ ಫಾರ್ವರ್ಡ್ ಅಂತ ಬರೀರಿ ಲಾಸ್ ಐತ್ರಿ ಅಡ್ಜಸ್ಟ್ ಮಾಡಕ್ ಬರಂಗಿಲ್ಲ ಮತ್ತೆ ಮುಂದಿನ ವರ್ಷನ್ ಏನು ಮಾಡ್ತೀರಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಿ ಟ್ರಾನ್ಸ್ಫರ್ ಮಾಡ್ತೀರಿ ಓಕೆ ನೆಕ್ಸ್ಟ್ ಏನು ಬಂತ್ರಿಪ್ಪ ನ್ಯಾಷನಲ್ ಲಾಸ್ ಐತ್ರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ 10,000 ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮೈನಸ್ 10,000 ಬರೀರಿ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ ಇದು ಲಾಸ್ ಐತ್ರಿ ಇಲ್ಲಿನೂ ಲಾಸ್ ಐತ್ರಿ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ ಮೇಲೆ ಲಾಸ್ ಐತ್ರಿ ಕೆಳಗಡೆ ಲಾಸ್ ಐತ್ರಿ ಲಾಸ್ ಐತ್ರಿ ಲಾಸ್ ಇಂದ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ ಒಂದು ಪ್ರಾಫಿಟ್ ಬರ್ಬೇಕು ಒಂದು ಲಾಸ್ ಬರ್ಬೇಕು ಅವಾಗ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ ಅದಕ್ಕೆ ಏನ್ರಿ ಮೈನಸ್ ಬಂತ್ರಿ ಸೇಮ್ ಮೈನಸ್ 10,000 ಸೇಮ್ ಮೈನಸ್ 10,000 ಏನ್ ಮಾಡ್ತೀರಿ ಮೈನಸ್ ಬಂತ್ರಿ ಏನ್ರಿ ಕ್ಯಾರಿ ಫಾರ್ವರ್ಡ್ ಮೈನಸ್ ಬಂದ್ರೆ ಕ್ಯಾರಿ ಫಾರ್ವರ್ಡ್ ಅಂತೀವಿ ಸಪೋಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಪ್ಲೇಸ್ ಅಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಡ್ಬಿಟ್ಟಾರಿ ಇಲ್ಲೇ ಮೈನಸ್ 24,000 ಇತ್ರಿ ಕ್ಯಾರಿ ಫಾರ್ವರ್ಡ್ ಮಾಡ್ರಿ ಪ್ರಾಬ್ಲಮ್ ಇಲ್ಲ ಇಲ್ಲೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದ್ರೆ ಮೈನಸ್ 10,000 ಸೇಮ್ ಮೈನಸ್ 10,000 ಇಲ್ಲೇ ಕ್ಯಾರಿ ಫಾರ್ವರ್ಡ್ ಅಂತ ಬರೀರಿ ಸಪೋಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಪ್ಲೇಸ್ ಅಲ್ಲಿ ಏನು ಕೊಟ್ಬಿಟ್ಟಾರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಾರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅವಾಗ ಏನು ಮಾಡ್ತೀರಿ ಲಾಸ್ ಅಲ್ಲ ಗೇನ್ ಐತ್ರಿ ಡೈರೆಕ್ಟ್ 10,000 ಇಲ್ಲೇ ಬರೀರಿ ಡೈರೆಕ್ಟ್ 10,000 ಇಲ್ಲೇ ಬರೀರಿ ಯಾಕಂದ್ರೆ ಗೇನ್ ಐತ್ರಿ ಅವಾಗ ಡೈರೆಕ್ಟ್ ಇಲ್ಲೇ ಬರೀರಿ ಔಟರ್ ಕಾಲಮ್ ಅಲ್ಲಿ ಇಲ್ಲೇ ಬರಂಗಿಲ್ಲ ಇಲ್ಲೇ ಸೆಟಪ್ ಮಾಡಕ್ ಬರಂಗಿಲ್ಲ ಲಾಂಗ್ ಟರ್ಮ್ ಸಂಬಂಧ ಶಾರ್ಟ್ ಟರ್ಮ್ಗೆ ಸಂಬಂಧ ಇಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇಲ್ಲೇ ಸೆಟಪ್ ಮಾಡಕ್ ಬರ್ತೈತ್ರಿ ಗೇನ್ ಒಳಗೆ ಅದು ನೋಡೋಣ್ರಿ ಮುಂದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದರೆ ಮೈನಸ್ 10,000 ಕ್ಯಾರಿ ಫಾರ್ವರ್ಡ್ ಮಾಡ್ರಿ ಸಪೋಸ್ ಇಲ್ಲಿ ಪಾಸಿಟಿವ್ ಬಂದರೆ ಲೆಸ್ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ ಇಲ್ಲಿ ಒಂದು ಪಾಸಿಟಿವ್ ಐತ್ರಿ ಇಲ್ಲಿ ಒಂದು ನೆಗೆಟಿವ್ ಐತ್ರಿ ಸೆಟ್ ಆಫ್ ಮಾಡಕ್ ಬರ್ತೈತ್ರಿ ಬಟ್ ಇಲ್ಲಿ ನೆಗೆಟಿವ್ ಐತ್ರಿ ಇಲ್ಲಿ ನೆಗೆಟಿವ್ ಐತ್ರಿ ನೆಗೆಟಿವ್ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮೈನಸ್ 10,000 ಕ್ಯಾರಿ ಫಾರ್ವರ್ಡ್ ಸಪೋಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ರಿ ಡೈರೆಕ್ಟ್ 10,000 ಇಲ್ಲೇ ಬರಂಗಿಲ್ಲ ಓಕೆ ಮುಗಿತ್ರಿ ಇದು ಕ್ಯಾರಿ ಫಾರ್ವರ್ಡ್ ಇಲ್ಲಿ ಅಮೌಂಟ್ ಬಾಕಿ ಆಗಿಲ್ಲ ಓಕೆ ಬಿಡ್ರಿ ಇದು ನೆಕ್ಸ್ಟ್ ಫಿಫ್ತ್ ಹೆಡ್ ಅಲ್ಲ ನಿಮ್ದು ಲಾಂಗ್ ಟರ್ಮ್ ಮುಗಿತ್ರಿ ಇದು ಮುಗಿತ್ರಿ ನೆಕ್ಸ್ಟ್ ಏನೈತ್ರಿ ಫಿಫ್ತ್ ಹೆಡ್ ಅಲ್ಲ ನಿಮ್ದು ಫಿಫ್ತ್ ಹೆಡ್ ಬರೀರಿ ಏನ್ರಿದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಿಫ್ತ್ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಂದ ಏನು ಇನ್ಫಾರ್ಮೇಶನ್ ಐತ್ರಿ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ವಿನಿಂಗ್ ಫ್ರಮ್ ಲಾಟರೀಸ್ ವಿನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ಏನು ಐತ್ರಿ ಇನ್ಫಾರ್ಮೇಶನ್ ಇಲ್ಲ ಕೊಟ್ಟಿಲ್ಲ ಅಂದ್ರೆ ನಿಲ್
ಓಕೆ, ನಿಲ್ ಅಂತ ಬರೀರಿ. ಮುಗಿತ್ರಿ ಎಲ್ಲ? ಮುಗಿದ ಮೇಲೆ ಟೋಟಲ್ ಮಾಡಿರಿ. ಟೋಟಲ್ ಮಾಡಿರಿ ಮುಗಿದ ಮೇಲೆ ಎಷ್ಟು ಬಂತು ರೀ ಈಗ? 76 + 4 80, 80 + 10, 80 + 10 90,000. 90,000 90,000 ನಿಮ್ದು ಏನ್ರಿ? ಜಿ ಟಿ ಐ, ಗ್ರಾಸ್ ಟೋಟಲ್ ಇನ್ಕಮ್. ತಿಳಿತ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕೊಟ್ಟಿಲ್ಲ, ಅದಕ್ಕೆ ನಿಲ್ಲ. ಎಲ್ಲ ಸೆಕೆಂಡ್ ಕಾಲಮ್ ಟೋಟಲ್ ಮಾಡಿ ಎಲ್ಲ 14,000 + 76,000 ಎಷ್ಟು ಬಂತು ರೀ? 90,000. ಅದು ನಿಮ್ದು ಗ್ರಾಸ್ ಟೋಟಲ್ ಇನ್ಕಮ್ ಜಿ ಟಿ ಐ. ತಿಳಿತ್ರಿ? ಇದು ನಿಮ್ದು 5 ಮಾರ್ಕ್ಸ್ ಕ್ವಶನ್. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಥ್ಯಾಂಕ್ ಯು ಆಲ್ ಆಫ್ ಯು. So come to the second question for 5 marks again. Question number 2. From the following information of Mr. Prabhu for the previous year 2022-23, same assessment year 23-24, compute his gross total income. That is same question. Number A, income from salary. Okay, income from salary is given in the question, 5 lakh. Howdala? Next B, loss from self occupied property, SOP, self occupied property, LOP, let out property. ಓಕೆ, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಎಲ್ಲಿ ಬರ್ತೀರಿ? ಯಾವ ಹೆಡ್ ಇದು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದು ಇನ್ಕಮ್ ಫ್ರಮ್ ಸ್ಯಾಲರಿ, ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಬರ್ರಿ ಬಿಸ್ನೆಸ್ ಲಾಸ್. ಯಾವ ಹೆಡ್ ರೀ? ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. Income from interest from bank, actually it is income from interest from bank, actually income from other source, but gross total income ಅಲ್ಲ ಇದು. ಗ್ರಾಸ್ ಟೋಟಲ್ ಇನ್ಕಮ್ ಈ ಚಾಪ್ಟರ್ ಅಲ್ಲೇ ನೀವು ಗ್ರಾಸ್ ಟೋಟಲ್ ಇನ್ಕಮ್ ಐತ್ರಿ, ಅದಕ್ಕೆ ಏನ್ ಅಸ್ಯೂಮ್ ಮಾಡ್ರಿ? ಇದು ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಅಂತಾರೆ. ಯಾವ ಇನ್ಕಮ್ ಇದು? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಅಸ್ಯೂಮ್ ಮಾಡ್ರಿ. ಏನ್ರಿ? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಅಸ್ಯೂಮ್ ಮಾಡ್ರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಲಾಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡ್ ಒಳಗ, ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್, ಇದು ಆಲ್ಸೋ ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಡ್ ಒಳಗ. ಓಕೆ, ಲಾಸ್ಟ್ ಏನೈತ್ರಿ? ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಬ್ರಾಕೆಟ್ ಒಳಗೆ ಗ್ರಾಸ್ ಐತ್ರಿ. ಅಂದ್ರೆ ವಿನ್ನಿಂಗ್ಸ್ ಎಲ್ಲಿ ಬರ್ತೈತ್ರಿ? ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಗ್ರಾಸ್ ಐತ್ರಿ, ಅಂದ್ರೆ ಡ್ಯಾಡ್ ತಗೋಬೇಕು. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಐತ್ರಿ, ಇದ್ರೊಳಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ ಇಲ್ಲೇ ಎಲ್ಲ. ಅಂದ್ರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿಲ್ಲ ಇಲ್ಲಿ. ಓಕೆ, ಸಾಲ್ವ್ ಮಾಡೋಣ್ರಿ. 5 ಮಾರ್ಕ್ಸ್. ಬರ್ರಿ ಹೆಡಿಂಗ್, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಜಿ ಟಿ ಐ ಆಫ್ ಮಿಸ್ಟರ್ ಯಾರ್ರಿ? ಪ್ರಭು. ಮಿಸ್ಟರ್ ಪ್ರಭು, ಮಿಸ್ಟರ್ ಪ್ರಭು for the previous year, ಇಲ್ಲ for the assessment year 23-24, particulars rupees. Okay, number 1. ನಂಬರ್ 1 ಯಾವ ಹೇಳ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ ಅಲ್ಲ, ಬರೀರಿ ನೀವು. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಾರಿ. ಇನ್ಕಮ್ ಫ್ರಮ್ ಸ್ಯಾಲರಿ ಇಲ್ಲೇ ಐತ್ರಿ. ಇನ್ಕಮ್ ಫ್ರಮ್ ಸ್ಯಾಲರಿ ಎಷ್ಟ್ರಿ? 5 lakh. ಬರೀರಿ ಇನ್ಕಮ್ ಫ್ರಮ್ ಸ್ಯಾಲರಿ 5 lakh ಅಂತ ಬರೀರಿ ಇಲ್ಲೇ ಇನ್ನರ್ ಕಾಲಮ್. ಯಾಕ್ರಿ ಅಂತ ಹೇಳ್ತೀನಿ ನಾನು ನಿಮಗೆ. 5 lakh. ಇನ್ಕಮ್ ಫ್ರಮ್ ಸ್ಯಾಲರಿ ಆದ್ಮೇಲೆ ಫಸ್ಟ್ ಹೆಡ್, ಸೆಕೆಂಡ್ ಹೆಡ್ ಏನ್ ಬರ್ಬೇಕ್ರಿ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲ, ಬರ್ರಿಲ್ಲೇ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲಿ ಐತ್ರಿ, ಇಲ್ಲಿ ಐತಲ್ಲ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಕೊಟ್ಟಿಲ್ಲ, ಏನ್ ಕೊಟ್ಬಿಟ್ಟಾರ ಇಲ್ಲೇ? ಲಾಸ್ ಕೊಟ್ಬಿಟ್ಟಾರಿ. ಇನ್ಕಮ್ ಪ್ಲೇಸ್ ಅಲ್ಲೇ ಲಾಸ್ ಕೊಟ್ಬಿಟ್ಟಾರ ಇಲ್ಲಿ. ಸಪೋಸ್ ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಕೊಟ್ಟಾರಿ. ಅವಾಗ ಏನ್ ಮಾಡ್ತೀರಿ ನೀವು? ಇನ್ಕಮ್ ಫ್ರಮ್ ಸ್ಯಾಲರಿ ಡೈರೆಕ್ಟ್ ಔಟರ್ 5 ಕಾಲಮ್, ಔಟರ್ ಕಾಲಮ್ 5 lakh. ಆಮೇಲೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದರೊಳಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1, ಇನ್ಕಮ್ ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಲೆಸ್ ಮಾಡ್ತೀರಿ, ಒಳಗೆ ಬರ್ಕೋತೀರಿ ಇಲ್ಲಿ ಆ ತರ. ಬಟ್ ಇಲ್ಲಿ ಏನ್ರಿಪ್ಪ, ಇನ್ಕಮ್ ಫ್ರಮ್ ಸ್ಯಾಲರಿ ಆದ್ಮೇಲೆ ಡೈರೆಕ್ಟ್ ಲಾಸ್ ಐತ್ರಿ ಇಲ್ಲೇ. ಇನ್ಕಮ್ ಫ್ರಮ್ ಸ್ಯಾಲರಿ ಆದ್ಮೇಲೆ ಡೈರೆಕ್ಟ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತ್ರಿ, ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಐತ್ರಿ. ಅದಕ್ಕೆ ಇನ್ಕಮ್ ಫ್ರಮ್ ಸ್ಯಾಲರಿ ಒಳ ಕಾಲಮ್, ಇನ್ನರ್ ಕಾಲಮ್ ಅಲ್ಲೇ ಬರ್ರಿ. ಲಾಸ್ ಐತಲ್ರಿ, ಇದು ಲಾಸ್ ಲೆಸ್ ಮಾಡ್ರಿ ಇಲ್ಲಿ, ಇದ ಒಳಗೆ ಲೆಸ್ ಮಾಡ್ರಿ. ಲೆಸ್ ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂದ್ರೆ ಹೌಸ್ ಪ್ರಾಪರ್ಟಿ, ಅದು ಲೆಸ್ ಲಾಸ್ ಫ್ರಮ್ ಸೆಲ್ಫ್ occupied property. ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಅಂದ್ರೆ SOP, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ. ಎಷ್ಟು ಕೊಟ್ಟಾರಿ ಇಲ್ಲೇ? 75,000. ಲೆಸ್ ಮಾಡ್ರಿ. ಓಕೆ,
5 ಮಾಡಿರಿ ಎಷ್ಟ್ರಿದು 4,25,000 ಅಲ್ಲ 5,00,000 ಮೈನಸ್ 75 ಅಂದರೆ 4,25,000 4,25,000 ಬಂತು ರೀ ಆನ್ಸರ್ 4,25,000 ಪಾಸಿಟಿವ್ ಬಂತಲ್ಲ ಪಾಸಿಟಿವ್ ಅಂದ್ರೆ ಏನ್ರಿ ಸೆಟ್ ಆಫ್ ಸೇಮ್ ಅಮೌಂಟ್ ಏನು ಮಾಡ್ಬೇಕ್ರಿ ಬಾಜು ಕಾಲಮಲ್ಲೇ ಬರೀರಿ ತಿಳಿತ್ರಿ ಇನ್ಕಮ್ ಫ್ರಮ್ ಸ್ಯಾಲರಿ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡಿಂಗ್ ಓಕೆ ಮುಗೀತ್ರಿ ಎರಡು ಮುಗೀತ್ರಿ ನೆಕ್ಸ್ಟ್ ಥರ್ಡ್ ಹೆಡ್ ಬರ್ರಿ ಫಸ್ಟ್ ಹೆಡ್ ಇದು ಸೆಕೆಂಡ್ ಹೆಡ್ ಆಕ್ಚುಲಿ ಈಗ ಯಾವ್ದ್ರಿ ಥರ್ಡ್ ಹೆಡ್ ಅಲ್ಲ ಈಗ ಥರ್ಡ್ ಹೆಡ್ ಏನ್ರಿ ಈಗ ಇನ್ಕಮ್ ಫ್ರಮ್ ಇದು ಆಕ್ಚುಲಿ ಸೆಕೆಂಡ್ ಹೆಡ್ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದು ಓಕೆ ಇನ್ಕಮ್ ಫ್ರಮ್ ಥರ್ಡ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲ ಥರ್ಡ್ ಹೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಓಕೆ ಬರ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಒಳಗೆ ಫಸ್ಟ್ ನೋಡ್ರಿ ಇಲ್ಲೇ ಬಿಸ್ನೆಸ್ ಲಾಸ್ ಐತ್ರಿ ನಮಗೆ ಲಾಸ್ ಬೇಡ ನಮಗೆ ಫಸ್ಟ್ ಪ್ರಾಫಿಟ್ ಬೇಕು ಆಮೇಲೆ ಲಾಸ್ ಬೇಕು ಲಾಸ್ ಐತ್ರಿ ಲಾಸ್ ನಮಗೆ ಬೇಡ ಫಸ್ಟ್ ನಮಗೆ ಪ್ರಾಫಿಟ್ ಬೇಕು ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಇದು ಏನ್ರಿ ಆಕ್ಚುಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಇದು ಆಕ್ಚುಲಿ ಏನ್ರಿ ಏನು ಅಸ್ಯೂಮ್ ಮಾಡ್ರಿ ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಅಸ್ಯೂಮ್ ಮಾಡ್ರಿ GTI ಒಳಗೆ ಬರ್ರಿ ಇಲ್ಲೇ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಅಲ್ಲ ಅದು ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಎಷ್ಟು ಐತ್ರಿ ಅಮೌಂಟ್ 1,00,000 ಅಲ್ಲ 1,00,000 ಬರೀ ಇಲ್ಲೇ 1,00,000 ಇದು ಬಿಸ್ನೆಸ್ ಲಾಸ್ ಇದು ಬಿಸ್ನೆಸ್ ಇನ್ಕಮ್ ಇದು ಬಿಸ್ನೆಸ್ ಲಾಸ್ ಅದಕ್ಕೆ ಲೆಸ್ ಮಾಡ್ರಿ ಬಿಸ್ನೆಸ್ ಲಾಸ್ ಎಷ್ಟ್ರಿ 2,00,000 ಲೆಸ್ ಮಾಡ್ರಿ ಇಲ್ಲೇ 1,00,000 ಮೈನಸ್ 2,00,000 ಮಾಡ್ರಿ ಎಷ್ಟ್ರಿ 1,00,000 ಮೈನಸ್ 2,00,000 ಮೈನಸ್ 1,00,000 ಅಲ್ಲ ಮೈನಸ್ 1,00,000 ಆನ್ಸರ್ ನೆಗೆಟಿವ್ ಬಂತ್ರಿ ನೆಗೆಟಿವ್ ಅಂದ್ರೆ ಏನ್ರಿ ಕ್ಯಾರಿ ಫಾರ್ವರ್ಡ್ ಆತ್ರಿ ಅಲ್ಲೇ ಇಲ್ಲೇ ಬರಾಕ್ ಹೋಗ್ಬೇಡ್ರಿ ಮತ್ತೆ ಯಾಕಂದ್ರೆ ಕ್ಯಾರಿ ಫಾರ್ವರ್ಡ್ ಐತ್ರಿ ಓಕೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಮುಗಿತ್ರಿ ಈಗ ಏನ್ರಿ ಫೋರ್ತ್ ಹೆಡ್ ಅಲ್ಲ ಈಗ ಫೋರ್ತ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ನೋಡ್ರಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಏನು ಐತ್ರಿ ಇಲ್ಲ ಅಂದ್ರೆ ನಿಲ್ ಓಕೆ ನೆಕ್ಸ್ಟ್ ಫಿಫ್ತ್ ಹೆಡ್ ಅಲ್ಲ ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದ್ರೆ ಏನ್ರಿಪ್ಪ ವಿನಿಂಗ್ ಫ್ರಮ್ ಲಾಟರೀಸ್ ಕಾರ್ಡ್ ಗೇಮ್ಸ್ ಅದು ನೋಡ್ಬೇಕು ಬಿಸ್ನೆಸ್ ಲಾಸ್ ಮುಗಿತ್ರಿ ಆಮೇಲೆ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಮುಗಿತ್ರಿ ಆಮೇಲೆ ವಿನಿಂಗ್ಸ್ ಫ್ರಮ್ ಲಾಟರೀಸ್ ಅಲ್ಲೇ ಬರ್ತೈತ್ರಿ ಇಲ್ಲೇ ಅದರ್ ಸೋರ್ಸ್ ಒಳಗೆ ಬರೀರಿ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಬ್ರಾಕೆಟ್ ಒಳಗೆ ಗ್ರಾಸ್ ಅಂತ ಕೊಟ್ಟಾರಿ ಗ್ರಾಸ್ ಅಂದ್ರೆ ಡೈರೆಕ್ಟ್ ತಗೋಬೇಕು ಡೈರೆಕ್ಟ್ ತಗೋರಿ ಎಷ್ಟ್ರಿ 50,000 ಇಲ್ಲಿ ಬರೀ 50,000 ಅಂತ ಸೇಮ್ ಅಮೌಂಟ್ ಪಾಸಿಟಿವ್ ಐತ್ರಿ ಪಾಸಿಟಿವ್ ಬರೀರಿ ಸೇಮ್ ಪಾಸಿಟಿವ್ ಬರೀರಿ ಸೆಟ್ ಆಫ್ ಏನು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಲೆಸ್ ಏನು ಮಾಡಿಲ್ಲ ನೀವು ಇಲ್ಲ ಲೆಸ್ ಏನು ಮಾಡಿಲ್ಲ ಅದಕ್ಕೆ ಸೇಮ್ ಅಮೌಂಟ್ ಇಲ್ಲೇ ಬರೀರಿ 50,000 ಪಾಸಿಟಿವ್ ಐತ್ರಿ ಓಕೆ ಈಗ ಏನು ಮಾಡ್ಬೇಕ್ರಿ ಎಲ್ಲ 5 ಹೆಡ್ಸ್ ಮುಗಿತ್ರಿ ಎಲ್ಲ ಈಗ ಟೋಟಲ್ ಮಾಡ್ರಿ 4,75,000 ಅಲ್ಲ ಆನ್ಸರ್ 4,75,000 ಇದು ಏನ್ರಿ ನಿಮ್ದು GTI ಗ್ರಾಸ್ ಟೋಟಲ್ ಇನ್ಕಮ್ GTI ಮುಗಿತ್ರಿ ಆನ್ಸರ್ ಓಕೆ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಥ್ಯಾಂಕ್ ಯು ಆಲ್ ಆಫ್